ಈ ಬ್ಯಾಂಕು ಕಳೆದ 20 ವರ್ಷದಲ್ಲಿ ಸುಮಾರು 300 ಪಟ್ಟು ರಿಟರ್ನ್ ಕೊಟ್ಟಿದೆ. 300% ಅಲ್ಲ, 300 ಪಟ್ಟು. ಈ ಬ್ಯಾಂಕು ಇಂಡಿಯಾದಲ್ಲ, ವರ್ಲ್ಡ್ ಅಲ್ಲೇನೆ 4ನೇ ಅತಿ ದೊಡ್ಡ ಬ್ಯಾಂಕ್. ಎವ್ರಿ ಇಯರ್ ಅವ್ರ ಇನ್ವೆಸ್ಟರ್ಸ್ಗೆ ಬ್ಯಾಂಕ್ ಸ್ಟಾರ್ಟ್ ಆದಾಗ್ಲಿಂದನೂ 20% ರಿಟರ್ನ್ ಕೊಟ್ಟಿದೆ. ಆದ್ರೆ ಲಾಸ್ಟ್ 3 ವರ್ಷದಿಂದ 0% ರಿಟರ್ನ್ ಕೊಟ್ಟಿದೆ. ಆ ಬ್ಯಾಂಕ್ ಬೇರೆ ಯಾವುದೂ ಅಲ್ಲ, HDFC ಬ್ಯಾಂಕ್. ಹಾಗಿದ್ರೆ ಈ HDFC ಬ್ಯಾಂಕ್ನ ಫ್ಯೂಚರ್ ಏನು? ಇದರಲ್ಲಿ ಇನ್ವೆಸ್ಟ್ ಮಾಡಬೇಕಾ ಬೇಡ? ಈ ಬ್ಯಾಂಕ್ ಇದೇ ತರನೇ ಡೌನ್ ಆಗ್ತಾ ಬರ್ತಿರುತ್ತಾ, ಇಲ್ಲ ಫ್ಯೂಚರ್ ಅಲ್ಲಿ ಗ್ರೋ ಆಗುತ್ತಾ? ಇದ್ರ ಬಗ್ಗೆ ಕಂಪ್ಲೀಟ್ಲಿ ಮಾಹಿತಿ ಬೇಕಂದ್ರೆ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ. ಈ ಬ್ಯಾಂಕ್ ಸ್ಟಾರ್ಟ್ ಆಗಿದ್ದು 1994 ಅಲ್ಲಿ. 1990 ನಮ್ಮ ಇಂಡಿಯಾ ತುಂಬಾ ಫೈನಾನ್ಷಿಯಲ್ ಕ್ರೈಸಿಸ್ ಅನುಭವಿಸ್ತಾ ಇರುತ್ತೆ. ಇವಾಗ ಯಾವ ತರ ಪಾಕಿಸ್ತಾನ್ ಫೇಸ್ ಮಾಡ್ತಾ ಇದೆಯಲ್ಲ, ಅದೇ ತರ 1990 ಇಂಡಿಯಾ ಹೋಗಿ IMF ಹತ್ರ ಲೋನ್ ಕೇಳಕ್ ಹೋಗ್ತಾ ಇರುತ್ತೆ. ಯಾಕಂದ್ರೆ ಇಂಡಿಯಾ ಹತ್ರ ಫಾರಿನ್ ಇಂದ ಏನಾದ್ರು ಪರ್ಚೇಸ್ ಮಾಡಕ್ಕೆ ಡಾಲರ್ ಇರಲ್ಲ, ಅವ್ರ ಹತ್ರ ಫುಲ್ ಖಾಲಿಯಾಗಿ ಹೋಗ್ಬಿಟ್ಟಿರುತ್ತೆ. ಆ ಟೈಮಲ್ಲಿ IMF ಇಂಡಿಯಾಗೆ ತುಂಬಾ ಕಂಡೀಷನ್ ಹಾಕಿ ಲೋನ್ ಕೊಡುತ್ತೆ. ಆ ಮೊದಲನೇ ಕಂಡೀಷನ್ ಏನಂದ್ರೆ ಇಂಡಿಯಾನ ಲಿಬರಲೈಸೇಷನ್ ಮಾಡ್ಬೇಕಂತ. ಲಿಬರಲೈಸೇಷನ್ ಅಂದ್ರೆ ಇಂಡಿಯಾನ ಓಪನ್ ಎಕಾನಮಿ ಮಾಡ್ಬೇಕಂತ. ಅದಕ್ಕಿಂತ ಮುಂಚೆ ಇಂಡಿಯಾದಲ್ಲಿ ಬರೀ ಗೌರ್ಮೆಂಟ್ ಅಂಡರ್ಟೇಕನ್ ಸೆಕ್ಟರ್ಗಳೇ ಇದ್ವು. ಅಂದರೆ ಯಾವುದನ್ನ ನೀವು ಸೆಕ್ಟರ್ ನೋಡಿ ಅದನ್ನೆಲ್ಲನೂ ಗೌರ್ಮೆಂಟೇ ಅಂಡರ್ ಮಾಡ್ತಿತ್ತು, ಇಲ್ಲ ತುಂಬ ರೆಗ್ಯುಲೇಷನ್ ಮಾಡ್ತಿತ್ತು. ಅದನ್ನು ಬಿಸ್ನೆಸ್ ಮಾಡೋಕ್ಕೆ ನೀನು ಆ ಡಾಕ್ಯುಮೆಂಟ್ಸ್ ಬೇಕು, ಈ ಡಾಕ್ಯುಮೆಂಟ್ಸ್ ಬೇಕಂತ ತುಂಬ ರೆಗ್ಯುಲೇಷನ್ ಮಾಡ್ತಿತ್ತು. ಅವಾಗ ಬಿಸ್ನೆಸ್ ಮಾಡೋಕ್ಕೆ ಇಲ್ಲಿ ಯೂಸರ್ ಫ್ರೆಂಡ್ಲಿ ಇರಲಿಲ್ಲ ಇಂಡಿಯಾದಲ್ಲಿ. ಅದಕ್ಕೇ IMF ಹೇಳುತ್ತೆ, ನೀವು ಫಸ್ಟು ನಿಮ್ಮ ದೇಶನ ಲಿಬರಲೈಸೇಷನ್ ಮಾಡಬೇಕು, ಓಪನ್ ಮಾಡಬೇಕು ಅಂತ. ಅವಾಗ ನರಸಿಂಹರಾವ್ PM ಮತ್ತು ಮನಮೋಹನ್ ಸಿಂಗ್ ಫೈನಾನ್ಸ್ ಮಿನಿಸ್ಟರ್ ಆಗಿದಾಗ ಅವರು ಇಂಡಿಯಾನ ಓಪನ್ ಮಾಡ್ತಾರೆ. ಆ ಟೈಮಲ್ಲಿ ಹಿಂದೆ ಇದ್ದ NBFC ಕಂಪ್ನಿಗಳಿಗೂ ಬ್ಯಾಂಕಿಂಗ್ ಲೈಸೆನ್ಸ್ ಕೊಡಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅವಾಗಲೇ HDFC ಬ್ಯಾಂಕ್ ಉಟ್ಕೊಳ್ಳುತ್ತೆ. HDFC ಬ್ಯಾಂಕ್ ಹೊಸದಾಗಿ ಸ್ಟಾರ್ಟ್ ಮಾಡಿದಾಗ ದೀಪಕ್ ಪರೇಖ್ ಅಂತ HDFC ಲಿಮಿಟ್ನ CEO ಆಗಿರ್ತಾರೆ. ಅವರೇ HDFC ಲಿಮಿಟ್ನ ಫೌಂಡರ್. ಅವ್ರೇನು ಪ್ಲಾನ್ ಮಾಡ್ತಾರೆ, ಇದು ಒಳ್ಳೆ ಟೈಮು ಇಂಡಿಯಾಗೆ ಪ್ರೈವೇಟ್ ಬ್ಯಾಂಕಿಂಗ್ಗೆ. ಯಾಕಂದ್ರೆ ಗೌರ್ಮೆಂಟ್ ಬ್ಯಾಂಕಲ್ಲಿ ಎಫಿಷಿಯನ್ಸಿ ಸರಿಯಾಗಿಲ್ಲ, ಕಸ್ಟಮರ್ಗೆ ಒಳ್ಳೆ ಸಪೋರ್ಟ್ ಸಿಗಲ್ಲ, ಆಮೇಲೆ ತುಂಬಾ ಗೌರ್ಮೆಂಟ್ ಇಂಟರ್ಫಿಯರ್ ಇರೋದ್ರಿಂದ ಅಲ್ಲಿ ಜಂಜಾಟ ಜಾಸ್ತಿ ಇದೆ. ಅದರಿಂದ ನಾವು ಒಂದು ಪ್ರೈವೇಟ್ ಬ್ಯಾಂಕ್ನ ಸ್ಟಾರ್ಟ್ ಮಾಡಬೇಕು ಅಂತ ಒಂದು ಪ್ಲಾನ್ ಮಾಡ್ತಾರೆ. ಆದರೆ ಅವ್ರು ಆಲ್ರೆಡಿ HDFC ನೋಡ್ಕೊಂತಿರ್ತಾರೆ. HDFC ಬ್ಯಾಂಕ್ನ ನೋಡ್ಕೊಳಕ್ಕೆ ಒಂದು ಲೀಡರ್ಶಿಪ್ನ ಹುಡುಕ್ತಿರ್ತಾರೆ. ಯಾಕಂದ್ರೆ ಬ್ಯಾಂಕ್ ಈಸ್ ಆಲ್ ಅಬೌಟ್ ಮ್ಯಾನೇಜ್ಮೆಂಟ್. ಅದಕ್ಕೆ ಅವ್ರು ಒಂದು ಪ್ಲಾನ್ ಮಾಡ್ತಾರೆ. ಸಿಂಗಾಪುರ್ನ ಸಿಟಿ ಬ್ಯಾಂಕಲ್ಲಿ ಕೆಲಸ ಮಾಡ್ತಿದ್ದ ಆದಿತ್ಯ ಪುರಿಗೆ ಅವ್ರು ಹೋಗಿ ಪಿಚ್ ಮಾಡ್ತಾರೆ, ಈ ಥರ ನಾವೊಂದು ಪ್ಲಾನ್ ಮಾಡ್ತಾ ಇದ್ದೀವಿ, ಇಂಡಿಯಾದಲ್ಲಿ ಬ್ಯಾಂಕ್ ಓಪನ್ ಮಾಡ್ತಾ ಇದ್ದೀವಿ, ಬಂದು ಜಾಯ್ನ್ ಆಗ್ರಿ ಅಂತ. ಆ್ಯಕ್ಚುಲಿ ಆದಿತ್ಯ ಪುರಿ ಒಪ್ಕೊಳ್ಳೋದೇ ಇಲ್ಲ. ಯಾಕಂದರೆ ಆದಿತ್ಯ ಪುರಿ ಫುಲ್ ಲಕ್ಸುರಿ ಆಗಿರ್ತಾರೆ. ಸಿಟಿ ಬ್ಯಾಂಕಲ್ಲಿ ಮರ್ಸಿಡೀಸ್ ಗಾಡಿನಲ್ಲಿ ಓಡಾಡ್ತಿರ್ತಾರೆ, ಒಳ್ಳೆ ಪ್ಯಾಕೇಜ್ ಇರುತ್ತೆ, ಒಳ್ಳೆ ಹೈ ಸ್ಯಾಲ್ರಿ ಇರುತ್ತೆ. ಅವ್ರು ಇಲ್ಲಿ ಬಂದ್ಬಿಟ್ಟು ಲೋ ಸ್ಯಾಲ್ರಿನಲ್ಲಿ ಕೆಲಸ ಮಾಡಬೇಕಾಗುತ್ತೆ, ನಡ್ಕೊಂಡು ಓಡಾಡಬೇಕಾಗುತ್ತೆ, ಆಟೋದಲ್ಲಿ ಹೋಗ್ಬೇಕಾಗುತ್ತೆ. ಯಾಕಂದರೆ ಬ್ಯಾಂಕ್ ಇನ್ನೂ ಹೊಸ್ದಾಗಿ ಸ್ಟಾರ್ಟ್ ಆಗಿದೆ, ಬ್ಯಾಂಕಿಗೆ ಯಾವುದೇ ಥರ ಇನ್ಕಮ್ ಇಲ್ಲ. ಅವರು ಆ್ಯಕ್ಚುಲಿ ಒಪ್ಕೊಳಲ್ಲ. ಬಟ್ ದೀಪಕ್ ಪಾರೇಖ್ ಅವ್ರನ್ನ ಸಖತ್ ಕನ್ವಿನ್ಸ್ ಮಾಡಿ ಕರ್ಕೊಂಬರ್ತಾರೆ. ಅಲ್ಲಿಂದನೇ ಸ್ಟಾರ್ಟ್ ಆಗುತ್ತೆ HDFC ಬ್ಯಾಂಕ್ ಜರ್ನಿ. ಈ ವಿಡಿಯೋನ ಕಂಟಿನ್ಯೂ ಮಾಡೋಕ್ಕಿಂತ ಮುಂಚೆ ಬಜಾಜ್ ಅಲಿಯನ್ಸ್ ಅವರು ಒಂದು ಹೊಸ NFO ತರ್ತಿದ್ದಾರೆ. ಆ NFO ನೇಮ್ ಬಂದು ನಿಫ್ಟಿ ಸ್ಮಾಲ್ ಕ್ಯಾಪ್ ಕ್ವಾಲಿಟಿ ಇಂಡೆಕ್ಸ್ ಫಂಡ್ ಅಂತ. ಅಂದರೆ ನಿಫ್ಟಿ ಸ್ಮಾಲ್ ಕ್ಯಾಪ್ ಇಂಡೆಕ್ಸ್ ಅಲ್ಲಿ 250 ಕಂಪ್ನಿಗಳಿದಾವೆ. ಅದರಲ್ಲಿ ಕ್ವಾಲಿಟಿ ಆಗಿರೋ 50 ಕಂಪ್ನಿಗಳಲ್ಲಿ ಈ ಫಂಡ್ ಇನ್ವೆಸ್ಟ್ ಮಾಡುತ್ತೆ. ಈ ಕಂಪ್ನಿದು AUM 1,04,000 crores ಇದೆ. ಅಂದರೆ ಈ ಕಂಪ್ನಿ ಮ್ಯಾನೇಜ್ ಮಾಡ್ತಿರೋ ಟೋಟಲ್ ದುಡ್ಡು 1,04,000 ಕೋಟಿ. ಆಮೇಲೆ ನಾವು ಯಾವುದೇ ಒಂದು ಇನ್ಶೂರೆನ್ಸ್ ಕಂಪ್ನಿದು ಅವ್ರ ಕ್ವಾಲಿಟಿನ ನೋಡೋದು ನಾವು ಸಾಲ್ವೆನ್ಸಿ ರೇಷಿಯೋ ಇಂದ. IRDA ರೂಲ್ಸ್ ಪ್ರಕಾರ ಸಾಲ್ವೆನ್ಸಿ ರೇಷಿಯೋ 150% ಇರಬೇಕು. ಬಜಾಜ್ ಅಲಿಯನ್ಸ್ದು ಸಾಲ್ವೆನ್ಸಿ ರೇಷಿಯೋ 516% ಇದೆ, ಅಂದರೆ 3 ಪಟ್ಟು ಜಾಸ್ತಿ ಇದೆ. ಮೇ 2023 ಅವರೊಂದು ಫಂಡ್ ಲಾಂಚ್ ಮಾಡ್ತಾರೆ, ಸ್ಮಾಲ್ ಕ್ಯಾಪ್ ಫಂಡ್ ಅಂತ. ಆ ಫಂಡ್ ಇದುವರೆಗೂ 59% ರಿಟರ್ನ್ ಕೊಟ್ಟಿದೆ. ಮೇ 2022 ಒಂದು ಫ್ಲೆಕ್ಸಿ ಕ್ಯಾಪ್ ಫಂಡ್ ಅಂತ ಒಂದು ಫಂಡ್ನ ಲಾಂಚ್ ಮಾಡ್ತಾರೆ. ಆ ಫಂಡು 34% ರಿಟರ್ನ್ ಕೊಟ್ಟಿದೆ. ನಿಫ್ಟಿ ಸ್ಮಾಲ್ ಕ್ಯಾಪ್ 250 ಕ್ವಾಲಿಟಿ 50 ಫಂಡು ಲಾಸ್ಟ್ 5 ವರ್ಷದಲ್ಲಿ 30% ರಿಟರ್ನ್ ಕೊಟ್ಟಿದೆ. 10 ವರ್ಷದಲ್ಲಿ 26% ರಿಟರ್ನ್ ಕೊಟ್ಟಿದೆ. ಈಗ ಹೊಸ NFO ಏನು ಮಾಡ್ತಾ ಇದೆ, ಈ ಫಂಡನ್ನು ರೆಪ್ಲಿಕಾ ಮಾಡ್ತಾ ಇದೆ. ಅಂದರೆ 2014 ನೀವೇನಾದರೂ 1 ಲಕ್ಷ ಇನ್ವೆಸ್ಟ್ ಮಾಡಿರೋದು ಇವತ್ತು ಅದು 10 ಲಕ್ಷ ಆಗಿದೆ. ಅಷ್ಟೇ ಅಲ್ಲದೆ ನೀವು ಈ ಫಂಡಿಂದ ಟ್ಯಾಕ್ಸ್ ಬೆನಿಫಿಟ್ ಕೂಡ ತಗೊಳ್ಬೋದು. ಅಂಡರ್ 80C ಅಪ್ ಟು 1.5 lakhsವರೆಗೂ ನೀವು ಟ್ಯಾಕ್ಸ್ ಬೆನಿಫಿಟ್ ತಗೊಳ್ಬೋದು. ಆಮೇಲೆ ಅಂಡರ್ 1020 ನೀವೇನಾದರೂ ವರ್ಷ 2.5 ಲಕ್ಷ ಇನ್ವೆಸ್ಟ್ ಮಾಡ್ತಿದ್ದೀರಾ ಅಂದರೆ ನಿಮಗೆ ಬರೋ ರಿಟರ್ನ್ ಅಲ್ಲಿ ನೀವು ಯಾವುದೇ ಥರ ಟ್ಯಾಕ್ಸ್ ಕಟ್ಟಂಗಿಲ್ಲ. ಈ ಫಂಡ್ ಸ್ಟಾರ್ಟ್ ಆಗ್ತಿರೋದು ಮಾರ್ಚ್ 1 ಕ್ಲೋಸ್ ಆಗೋದು ಮಾರ್ಚ್ 15 ನೀವೇನಾದರೂ ಇನ್ವೆಸ್ಟ್ ಮಾಡೋದಿದ್ರೆ ನಮ್ಮ ಡಿಸ್ಕ್ರಿಪ್ಷನ್ ಲಿಂಕ್ ಇದೆ, ಹೋಗಿ ಇನ್ವೆಸ್ಟ್ ಮಾಡ್ಬೋದು. ಕೇವಲ 2,000 ರೂಪಾಯಿ ನೀವು ಇನ್ವೆಸ್ಟ್ ಮಾಡ್ಬೋದು. ಈಗ ಮತ್ತೆ ಟಾಪಿಕ್ ವಾಪಸ್ ಬರೋಣ. 1995 ಫಸ್ಟ್ ಟೈಮ್ ಸೌತ್ ಮುಂಬೈನಲ್ಲಿ ಒಂದು ಬ್ರಾಂಚ್ ಓಪನ್ ಮಾಡ್ತಾರೆ. ಹಂಗೆ ಸ್ಟಾರ್ಟ್ ಮಾಡ್ತಾ ಇವ್ರು ಫಸ್ಟ್ಗೆ ಇವ್ರದ್ದು ಪ್ಲಾನ್ ಏನಿರುತ್ತೆ ಅಂದರೆ ಬ್ಲೂ ಚಿಪ್ ಕಂಪ್ನಿಗಳಿಗೆ ಲೋನ್ ಕೊಡ್ತಿರ್ತಾರೆ. ಬ್ಲೂ ಚಿಪ್ ಅಂದರೆ ಆಲ್ರೆಡಿ ಎಸ್ಟಾಬ್ಲಿಷ್ ಕಂಪ್ನಿಗಳು ಇರ್ತಾವಲ್ಲ. ಈಗ ನೀವು ಬ್ಲೂ ಚಿಪ್ ಅಂದರೆ ಈಗಿನ ಕಾಲದ ಬ್ಲೂ ಚಿಪ್ ಯಾವುದು, HDFC ಬ್ಯಾಂಕ್ ಕೂಡ ಈಗ ಬ್ಲೂ ಚಿಪ್. ITC, ಹಿಂದೂಸ್ತಾನ್ ಯೂನಿಲಿವರ್, ಟೈಟಾನು, ಏಷ್ಯನ್ ಪೇಂಟ್ಸು, ಈ ನಿಫ್ಟಿ ಕಂಪ್ನಿಗಳಲ್ಲಿ ಏನೇನಿದಾವಲ್ಲ ಎಲ್ಲಾನು ಬ್ಲೂ ಚಿಪ್ ಕಂಪ್ನಿಗಳು. ಅಂಥ ಕಂಪ್ನಿಗಳಿಗೆ ಲೋನ್ ಕೊಡ್ತಿರ್ತಾರೆ, ಯಾಕಂದರೆ ರಿಸ್ಕ್ ಕಮ್ಮಿ ಇರುತ್ತೆ ಅಂತ. ಅದು ಮಾಡ್ತಾ ಅವ್ರಿಗೆ ಅನ್ಸುತ್ತೆ ಇದರಿಂದ ನಾವು ಜಾಸ್ತಿ ರಿಟರ್ನ್ ಮಾಡೋಕ್ಕಾಗಲ್ಲ, ಇದರಿಂದ ನಾವು ಜಾಸ್ತಿ ಗೇನ್ ಮಾಡೋಕ್ಕಾಗಲ್ಲ
ಆಗಲ್ಲ ಅಂತ ಒಂದು ಪ್ಲಾನ್ ಮಾಡ್ತಾರೆ. ಕೋಆಪರೇಟಿವ್ ಬ್ಯಾಂಕಿಗೆ ಲೋನ್ ಕೊಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಇಂಡಿಯಾದಲ್ಲಿ ಯಾವುದೇ ಕೋಆಪರೇಟಿವ್ ಬ್ಯಾಂಕ್ ಇರ್ತಾವಲ್ಲ ಅದಕ್ಕೆ ಕ್ಯಾಪಿಟಲ್ ತುಂಬ ತೊಂದರೆ ಇರುತ್ತೆ, ಅವ್ರು ಲೋನ್ ಕೊಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಆ ಟೈಮಲ್ಲಿ ಇವ್ರಿಗೂ ತುಂಬ ಕ್ಯಾಪಿಟಲ್ ಬೇಕಾಗಿರುತ್ತೆ. ಅದಕ್ಕೆ ಅವರು 1995ನಲ್ಲಿ IPOಗೆ ಬರ್ತಾರೆ. IPO ಪ್ರೈಸು 40 ರೂಪಾಯಿಂದ ತಗೊಂಬರ್ತಾರೆ. ಆ 40 ರೂಪಾಯಿ ಈಗ ತುಂಬ ಅಡ್ಜಸ್ಟ್ ಆಗಿದೆ, ಅಂದರೆ ಸ್ಪ್ಲಿಟ್ ಆಗಿದೆ ಶೇರ್ ಪ್ರೈಸು. ಆಗಿನ ಕಾಲದ 40 ರೂಪಾಯಿ ಈಗ ನೀವು ಲೆಕ್ಕ ಹಾಕಿದ್ರೆ ಈಗ 2 ರೂಪಾಯಿ ಇದೆ ಫೇಸ್ ವ್ಯಾಲ್ಯೂ. 10 ರೂಪಾಯಿಂದ 2 ರೂಪಾಯಿ ಆಗಿದೆ. ಆಗ 10 ರೂಪಾಯಿ ಇತ್ತು. 10 ರೂಪಾಯಿ ಇರೋ ಫೇಸ್ ವ್ಯಾಲ್ಯೂ 2 ರೂಪಾಯಿ ಆಗಿದೆ ಅಂದರೆ 5 ಪಟ್ಟು ಕಮ್ಮಿ ಆಗಿದೆ, 5 ಟೈಮ್ಸ್ ಸ್ಪ್ಲಿಟ್ ಆಗಿದೆ. 10 ರೂಪಾಯಿನ 2 ರೂಪಾಯಿ ಮಾಡಬೇಕಂದ್ರೆ ಏನು ಮಾಡಬೇಕು? ಡಿವೈಡೆಡ್ ಬೈ 5 ಮಾಡಬೇಕು. ಈಗಿರೋ ಶೇರ್ ಪ್ರೈಸ್ ನೋಡ್ಬೇಕಂದ್ರೆ ನೀವು ಈ 1450 ಇದೆಯಲ್ಲ, ಇಂಟು 5 ಮಾಡಿದ್ರೆ 40 ರೂಪಾಯಿಗೆ ಬಂದಿರೋ IPO ಇವಾಗ ಕ್ಯಾಲ್ಕುಲೇಷನ್ ಮಾಡಿದ್ರೆ 7200 ರೂಪಾಯಿ ಆಗುತ್ತೆ. ಇದೇ ಥರನೇ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಆಮೇಲೆ ಇವ್ರಿಗೆ ಅನ್ಸುತ್ತೆ ಈ ಹೋಲ್ಸೇಲ್ ಲೋನಲ್ಲಿ ದುಡ್ಡು ಮಾಡೋದು ತುಂಬ ಕಷ್ಟ, ಯಾಕಂದರೆ ಅದರಲ್ಲಿ ನೆಟ್ ಮಾರ್ಜಿನ್ ತುಂಬ ಕಡಿಮೆ ಇರುತ್ತೆ. ಅದಕ್ಕೆ ನಾವು ರಿಟೇಲ್ ಲೋನ್ ಕಡೆ ಹೋಗೋಣ ಅಂತ. ಯಾಕಂದರೆ ಅಮೆರಿಕಾದಲ್ಲಿ ರಿಟೇಲ್ ಲೋನು ಸಖತ್ ವರ್ಕೌಟ್ ಆಗಿರುತ್ತೆ. ಅಮೆರಿಕ ಎಕಾನಮಿ ಬೂಮ್ ಆಗೋ ಕಾರಣನೂ ರಿಟೇಲ್ ಲೋನೇ. ಅದಕ್ಕೆ ಇವರೊಂದು ಪ್ಲಾನ್ ಮಾಡ್ತಾರೆ, ರಿಟೇಲ್ ಲೋನಿಗೆ ಎಂಟ್ರಿ ಆಗೋಣ ಅಂತ. 2000 ಇಸ್ವಿಯಿಂದನೇ HDFC ಬ್ಯಾಂಕ್ ಯಾವಾಗ ನುಗ್ಗುತ್ತೆ ಅವಾಗಲೇ ನಮ್ಮ ಇಂಡಿಯಾದಲ್ಲಿ ರಿಟೇಲ್ ಲೋನ್ಗೆ ಒಂದು ಬೂಮ್ ಬರುತ್ತೆ. ಬೂಮ್ ಅಂದರೆ ಸಣ್ಣ ಸಣ್ಣ ವ್ಯಕ್ತಿಗಳಿಗೂ ಲೋನ್ ಸಿಗ್ತಾ ಇರುತ್ತೆ. ಅವನು ಒಳ್ಳೆ ಒಂದು ಪ್ರೈವೇಟ್ ಕೆಲಸದಲ್ಲಿ ಇದ್ದಾನೆ ಅಂದರೆ ಅವನಿಗೂ ಲೋನ್ ಸಿಗ್ತಾ ಇರುತ್ತೆ. ಮುಂಚೆ ಏನಾಗಿತ್ತು, ಬರೀ ಗೌರ್ಮೆಂಟ್ ಜಾಬ್ ಇರೋರಿಗೆ ಮಾತ್ರ ಲೋನ್ ಸಿಗ್ತಾ ಇತ್ತು, ಪ್ರೈವೇಟ್ನಲ್ಲಿ ಕೆಲಸ ಮಾಡ್ತಿರೋರಿಗೆ ಲೋನೇ ಸಿಗ್ತಾ ಇರಲಿಲ್ಲ. ಅವಾಗಲಿಂದ ರಿಟೇಲ್ ಲೋನ್ ಬೂಮ್ ಆಗುತ್ತೆ. ಅದೇ ಟೈಮಲ್ಲೇ ನಮ್ಮದು ಇಂಡಿಯಾದ ರಿಯಲ್ ಎಸ್ಟೇಟು ಗೇನ್ ಆಗಿತ್ತು. ಅದೇ ಟೈಮಲ್ಲೇ ಯಾಕಂದರೆ ಅವಾಗ ಲೋನ್ ಈಸಿಯಾಗಿ ಸಿಗೋದ್ರಿಂದ ಎಲ್ಲರೂ ಸೈಟು ಮನೆ ಕಟ್ಟಕ್ಕೆ ಸ್ಟಾರ್ಟ್ ಮಾಡಿದ್ರು. ಹೀಗೇನು ಹಂಗೆ ಕಂಟಿನ್ಯೂ ಆಗಿ ಅದು ಇವತ್ತು ಇಲ್ಲಿವರೆಗೂ ನಿಂತಿದೆ. HDFC ಬ್ಯಾಂಕೇ ಆಲ್ಮೋಸ್ಟ್ ಕಾರಣ ಅದಕ್ಕೆ. ಆಮೇಲೆ ಅವ್ರದ್ದು ಕಾಪಿ ಮಾಡಿ ICICI ಎಲ್ಲನೂ ಮಾಡಿದ್ರು, ಬಟ್ ಸ್ಟಾರ್ಟ್ ಮಾಡಿದ್ದೆ HDFC ಬ್ಯಾಂಕಿಂದು ಸ್ಟ್ರಾಟಜಿ ಏನಂದರೆ, ಯಾರು ಬೇರೆಯವರೆಲ್ಲ ಎಲ್ಲೆಲ್ಲಿದ್ದಾರೆ ಇವ್ರು ಅಲ್ಲಿರಲ್ಲ. ಅಂದರೆ ಆ ಟೈಮಲ್ಲಿ ಎಲ್ಲ ಬ್ಯಾಂಕ್ಗಳನ್ನು ಹೋಲ್ಸೇಲ್ ಲೆಂಡಿಂಗ್ ಕೊಡೋರು. ಹೋಲ್ಸೇಲ್ ಅಂದರೆ ಕಂಪ್ನಿಗಳಿಗೆ ಮತ್ತು ಈವನ್ ಕೋಆಪರೇಟಿವ್ ಬ್ಯಾಂಕ್ಗಳಿಗೆ ಡೈರೆಕ್ಟ್ ಅಂಥವ್ರಿಗೆ ಲೋನ್ ಕೊಡೋರು. ಬಟ್ ಅವಾಗ HDFC ಬ್ಯಾಂಕ್ ಅವ್ರ ಸ್ಟ್ರಾಟಜಿನ ಚೇಂಜ್ ಮಾಡ್ಕೊತು. ಅವರು ರಿಟೇಲ್ ಕಡೆ ಗಮನ ಕೊಟ್ಟರು. ರಿಟೇಲ್ ಕಡೆ ಗಮನ ಕೊಟ್ಟಾಗ ಏನಾಯಿತು, ಇವರು ಹೋಲ್ಸೇಲ್ ಕಡೆ ಗಮನ ಕೊಟ್ಟಿದ್ರು. 2002ರಿಂದ 2008ವರೆಗೂ ನಮ್ಮ ಇಂಡಿಯನ್ ಎಕಾನಮಿ ಸಖತ್ತು ಬೂಮ್ ಆಯಿತು. ಯಾಕಂದರೆ ವರ್ಲ್ಡ್ ಎಕಾನಮಿನೇ ಬೂಮ್ ಆಗಿತ್ತು. ಆ ಟೈಮಲ್ಲಿ ಒಳ್ಳೊಳ್ಳೆ ಕಂಪ್ನಿಗಳು ಬಂದವು, ಒಳ್ಳೊಳ್ಳೆ ಕಂಪ್ನಿಗಳಿಗೆ ಲೋನ್ ಸಿಗೋಕ್ಕೆ ಸ್ಟಾರ್ಟ್ ಆಯಿತು. ಇವರೆಲ್ಲ ಲೋನ್ ಕೊಡ್ತಿದ್ರು. ಬಟ್ HDFC ಬ್ಯಾಂಕ್ ಅವರಿಗೆ ಲೋನ್ ಕೊಡ್ತಾ ಇರಲಿಲ್ಲ. HDFC ಬ್ಯಾಂಕ್ ರಿಟೇಲಿಗೆ ಲೋನ್ ಕೊಡ್ಕೊಂಡ್ಬರ್ತಿದ್ದ. 2008ರಲ್ಲಿ ಫೈನಾನ್ಷಿಯಲ್ ಕ್ರೈಸಿಸ್ ಆಯ್ತಲ್ಲ, ಬೇರೆ ಎಲ್ಲ ಬ್ಯಾಂಕ್ಗಳೂ ಅನುಭವಿಸೋದು. ಯಾಕಂದರೆ ಅವರು ಲೋನ್ ಕೊಟ್ಟಿದ್ದ ಕಂಪ್ನಿಗಳನ್ನು ಬ್ಯಾಂಕ್ರಪ್ಟ್ ಆಗ್ತಾ ಬಂತು. ಇವ್ರದ್ದು NPA ಫುಲ್ ರೈಸ್ ಆಗೋಯ್ತು. ಬಟ್ HDFC ಬ್ಯಾಂಕಿಗೆ ಏನೂ ಆಗಲಿಲ್ಲ, ಯಾಕಂದರೆ HDFC ಬ್ಯಾಂಕು ರಿಟೇಲಿಗೆ ಲೋನ್ ಕೊಟ್ಟಿದ್ದು. ರಿಟೇಲ್ ಅಂದರೆ ಜನಗಳಿಗೆ. ಮತ್ತೆ HDFC ಬ್ಯಾಂಕು ಇದೇ ಥರ ಸ್ಟ್ರಾಟಜಿ ಯೂಸ್ ಮಾಡ್ಕೊಂತ ಬಂತು. ಅಂದರೆ ಈ ಕ್ರೌಡ್ ಎಲ್ಲಿದೆ ಅಲ್ಲಿ HDFC ಬ್ಯಾಂಕ್ ಉಲ್ಟಾ ಮಾಡ್ತಾ ಇತ್ತು. ಇವಾಗಲೂ ಕೂಡ ಅದೇ ಮಾಡಿದೆ HDFC ಬ್ಯಾಂಕು. ನೀವು ಅವ್ರದ್ದು HDFC ಬ್ಯಾಂಕ್ ಲೋನ್ ಬುಕ್ ತೆಗೆದು ನೋಡಿದ್ರೆ ಈಗ ಅವ್ರದ್ದು ಹೈಯೆಸ್ಟ್ ಲೋನ್ ಬುಕ್ ಇರೋದು ಹೋಲ್ಸೇಲ್ ಲೋನ್ ಬುಕ್. ರಿಟೇಲ್ ಲೋನ್ ಬುಕ್ನ ಕಮ್ಮಿ ಏನು ಮಾಡಿಲ್ಲ, ಬಟ್ ಆದರೆ ಮುಂಚೆ ಥರ ಅಗ್ರೆಸಿವ್ ಆಗಿ ರಿಟೇಲಲ್ಲಿ ಇಲ್ಲ ಅವರು. ಈಗ ಹೋಲ್ಸೇಲಲ್ಲಿ ಇದ್ದಾರೆ. ಯಾಕಂದರೆ ಹೋಲ್ಸೇಲಲ್ಲಿ ಒಳ್ಳೆ ಇಂಟ್ರೆಸ್ಟ್ ರೇಟ್ ಸಿಗ್ತಾ ಇದೆ, ಅದಕ್ಕೋಸ್ಕರ ಹೋಲ್ಸೇಲಲ್ಲಿ ಇದೀವಿ ಅಂತ ಮ್ಯಾನೇಜ್ಮೆಂಟ್ ಹೇಳ್ತಾ ಇದ್ದಾರೆ. HDFC CEO ಆಗಿದ್ದ ಆದಿತ್ಯ ಪುರಿ ಯಾವ ಥರ ಮ್ಯಾನೇಜ್ ಮಾಡ್ಕೊಂಡು ಬಂದಿದ್ದಾರೆ ಅಂದರೆ HDFC ಬ್ಯಾಂಕ್ನ, HDFC ಇದು ನೆಟ್ NPA ಯಾವಾಗ್ಲೂ 0.5ಗಿನ ಕೆಳಗೆ ಇದೆ. ಲಾಸ್ಟ್ 20 ವರ್ಷದಿಂದನೂ 0.5ಗಿನ ಕೆಳಗೆ ಇದೆ. 0.5 ಅಂದರೆ ಅವ್ರು ಏನಾದರೂ 100 ರೂಪಾಯಿ ಲೋನ್ ಕೊಟ್ಟಿದ್ದಾರೆ ಅಂದರೆ ಅದರಲ್ಲಿ 50 ಪೈಸಾ ಮಾತ್ರ ಅವ್ರಿಗೆ ವಾಪಸ್ ಬಂದಿಲ್ಲ. ಇನ್ನು ಉಳಿದಿರೋ 99 ರೂಪಾಯಿ 50 ಪೈಸಾ ಬ್ಯಾಂಕಿಗೆ ವಾಪಸ್ ಬಂದಿದೆ. ಆ ಥರ ಮ್ಯಾನೇಜ್ ಮಾಡ್ಕೊಂಡು ಹೋಗ್ತಿರ್ತಾರೆ. ಬಟ್ ಬೇರೆ ಬ್ಯಾಂಕ್ಗಳದ್ದು 3 ರೂಪಾಯಿ 4 ರೂಪಾಯಿ 5 ರೂಪಾಯಿ 10 ರೂಪಾಯಿ ಎಲ್ಲನೂ. ಈಗ ನೀವು PSU ಬ್ಯಾಂಕ್ಗಳದ್ದು ನೋಡಿದ್ರೆ 10 ರೂಪಾಯಿ ಅವ್ರದ್ದು NPA ಇತ್ತು ಒಂದು ಟೈಮಲ್ಲಿ. ಈಗ ಸ್ವಲ್ಪ ಕಡಿಮೆ ಆಗಿದೆ. ಒಂದು ಟೈಮಲ್ಲಿ 10, 12, 15 ಎಲ್ಲನೂ NPA ಇತ್ತು. ಅದಕ್ಕೇ HDFC ಬ್ಯಾಂಕಿಗೆ ಯಾವಾಗ್ಲೂ ಹೈ ವ್ಯಾಲ್ಯೂಯೇಷನ್ ಸಿಗ್ತಾ ಇತ್ತು. ಯಾಕಂದರೆ ಯಾರನ್ನ ಇನ್ವೆಸ್ಟ್ ಮಾಡಕ್ಕೆ ಬರ್ತಿದ್ದಾರೆ ಅಂದರೆ, ಈಗ ಫಾರಿನ್ ಇನ್ವೆಸ್ಟರ್ಸ್ ಏನಾದರೂ ಇನ್ವೆಸ್ಟ್ ಮಾಡಕ್ಕೆ ಬರ್ತಿದ್ದಾರೆ ಅಂದರೆ ಅವ್ರ ಕಣ್ಣಿಗೆ ಕಾಣ್ತಿದ್ದೇ HDFC ಬ್ಯಾಂಕು. ನಾಟ್ ಇವನ್ ICICI, ನಾಟ್ ಇವನ್ ಆಕ್ಸಿಸ್, ನಾಟ್ ಇವನ್ SBI. ಯಾಕಂದರೆ HDFC ಬ್ಯಾಂಕ್ದು ಕ್ವಾಲಿಟಿ ಆ ಥರ ಇತ್ತು, ಅದನ್ನ ಮೇಂಟೈನ್ ಮಾಡ್ಕೊಂಡು ಬರ್ತಾ ಇದ್ರು. ಬಟ್ ಇವಾಗ ಏನಾಗ್ತಿದೆ ಗೊತ್ತಾ, ಇವಾಗ ಯಾಕೆ HDFC ಬ್ಯಾಂಕ್ ಮೂವ್ ಆಗ್ತಾ ಇಲ್ಲ, ಯಾಕೆ HDFC ಬ್ಯಾಂಕು ರಿಟರ್ನ್ ಕೊಡ್ತಿಲ್ಲ ಅಂದರೆ, ಮೇನ್ ರೀಸನ್ನು HDFC ಬ್ಯಾಂಕ್ ಥರನೇ ಈಗ ಬೇರೆ ಬ್ಯಾಂಕ್ಗಳು ಪರ್ಫಾರ್ಮ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದಾವೆ. ಎಕ್ಸಾಂಪಲ್ಗೆ ICICI ಬ್ಯಾಂಕು, ಆಕ್ಸಿಸ್ ಬ್ಯಾಂಕು. ICICI ಬ್ಯಾಂಕಿಗೆ ಸಂಜಯ್ ಬಕ್ಷಿ ಅಂತ ಒಬ್ಬದು ಹೊಸ ಮ್ಯಾನೇಜ್ಮೆಂಟ್ ಬಂದಿದ್ದಾರೆ. ಅವ್ರು ಬಂದು 2018ರಲ್ಲಿ ಬಂದಿದ್ದು. ಅವ್ರು ಬಂದು ಎಂಟೈರ್ ಬ್ಯಾಂಕ್ನೇ ಚೇಂಜ್ ಮಾಡಾಕಿದ್ದಾರೆ. ಈಗ ಈ HDFC ಬ್ಯಾಂಕ್ ಯಾವ ಥರ ಪರ್ಫಾರ್ಮ್ ಮಾಡ್ತಾ ಇತ್ತಲ್ಲ, ಅದಕ್ಕಿಂತ ಚೆನ್ನಾಗಿ ಈಗ ICICI ಬ್ಯಾಂಕ್ ಪರ್ಫಾರ್ಮ್ ಮಾಡಿ. ಈಗ ಫ್ಲೋ ಬರುತ್ತಲ್ಲ, ದುಡ್ಡಿನ ಫ್ಲೋ ಬರುತ್ತಲ್ಲ, ಅದೇನಾಗುತ್ತೆ ಹೇಳಿ. ಈಗ 100 ರೂಪಾಯಿ ಅವನೇನಾದರೂ ಮುಂಚೆ ತಗೊಂಬಂದು ಇನ್ವೆಸ್ಟ್ ಮಾಡ್ತಿದ್ದ ಅಂದರೆ ಮುಂಚೆ 70 ರೂಪಾಯಿ HDFC ಬ್ಯಾಂಕಲ್ಲಿ ಮಾಡೋನು, 30 ರೂಪಾಯಿ ಇಲ್ಲಿ ಮಾಡೋನು. ಇವಾಗ ಏನಾಗ್ತಿದೆ, ಡಿವೈಡ್ ಆಗ್ತಾ ಇದೆ. ಡಿವೈಡ್ ಆಗ್ತಿರೋದ್ರಿಂದ ಇವ್ರಿಗೆ ಮುಂಚೆ ಸಿಕ್ಕಂಥ ವ್ಯಾಲ್ಯೂಯೇಷನ್ನು ಸಿಗ್ತಾ ಇಲ್ಲ. ಮುಂಚೆ ಒಳ್ಳೆ ವ್ಯಾಲ್ಯೂಯೇಷನ್ ಸಿಗೋದು, ಇವ್ರದ್ದು ಪ್ರೈಸ್ ಟು ಬುಕ್ಕು 5, 6ರಲ್ಲೆಲ್ಲ ಟ್ರೇಡ್ ಆಗಿದೆ. ನಾರ್ಮಲಿ ಇವ್ರದ್ದು 4.5ನಲ್ಲಿ ಇರ್ತಿತ್ತು ಪ್ರೈಸ್ ಟು ಬುಕ್ಕು, ಇವಾಗ 3ಗೆ ಬಂದಿದೆ.
ಅದರಿಂದ ಶೇರ್ ಪ್ರೈಸು ಮೂವ್ಮೆಂಟ್ ಆಗ್ತಿಲ್ಲ. ಇದೊಂದೇ ರೀಸನ್ ಅಲ್ಲ, ಇನ್ನೊಂದು ರೀಸನ್ ಏನಂದರೆ HDFC ಬ್ಯಾಂಕು HDFC NBFC ಇತ್ತು 1990 ಇತ್ತು ಅಂತ ಎಲ್ಲ ಹೇಳೋದಲ್ವಾ, ಆ HDFC ಬ್ಯಾಂಕು ಈಗ ಮರ್ಜ್ ಆಗಿದ್ದಾವೆ. ಮರ್ಜ್ ಆಗಿರೋದ್ರಿಂದ ಏನಾಗಿದೆ, ನಮ್ಮದು ಬ್ಯಾಂಕಿಂಗ್ ವಿಡಿಯೋ ನೋಡಿದರೆ ನಿಮಗೆ ಅರ್ಥ ಆಗ್ತಿತ್ತು. ಆ ವಿಡಿಯೋ ನೋಡಿಲ್ಲ ಅಂದರೆ ಒಂದ್ಸಲ ಹೋಗಿ ನೋಡ್ಕೊಂಬನ್ನಿ, ಇಲ್ಲಿ ಬರುತ್ತೆ ಬ್ಯಾಂಕಿಂಗ್ ಅನಾಲಿಸಿಸ್ ಅಂತ. ಆ ವಿಡಿಯೋದಲ್ಲಿ ನಾನು ಎಕ್ಸ್ಪ್ಲೇನ್ ಮಾಡಿದ್ದೆ ಕಾಸಾ ಅಂದರೆ ಏನು ಅಂತ. ಕಾಸಾ ಅಂದರೆ ಕರೆಂಟ್ ಅಕೌಂಟು ಮತ್ತು ಸೇವಿಂಗ್ಸ್ ಅಕೌಂಟ್ ಅಂತ ಅರ್ಥ. ಕರೆಂಟ್ ಅಕೌಂಟು ಸೇವಿಂಗ್ಸ್ ಅಕೌಂಟು ಬಂದ್ಬಿಟ್ಟು ಯಾವುದೇ ಒಂದು ಬ್ಯಾಂಕಿಗೆ ತುಂಬ ಕಮ್ಮಿ ಇಂಟ್ರೆಸ್ಟಲ್ಲಿ ಸಿಗುತ್ತೆ. ಯಾಕಂದರೆ ಕರೆಂಟ್ ಅಕೌಂಟ್ಗೆ 0% ಅವರು ಇಂಟ್ರೆಸ್ಟ್ ಕೊಡ್ತಾರೆ, ಸೇವಿಂಗ್ಸ್ ಅಕೌಂಟ್ಗೆ ಒಂದು 3-3.5% ಇಂಟ್ರೆಸ್ಟ್ ಕೊಡ್ತಾರೆ. ಇದರಿಂದ ಬ್ಯಾಂಕಿಗೆ ಕಾಸ್ಟ್ ಆಫ್ ಫಂಡ್ ಅವ್ರಿಗೆ ತುಂಬ ಕಡಿಮೆಗೆ ಸಿಗುತ್ತೆ. ಈಗ ಎಕ್ಸಾಂಪಲ್ಲು, ಬ್ಯಾಂಕ್ ಏನು ಮಾಡ್ತಾರೆ ಹೇಳಿ ಕೆಲಸ, ಬ್ಯಾಂಕ್ ಏನು ಮಾಡ್ತಾರೆ, ನಿಮ್ಮ ಹತ್ರ ಇಸ್ಕೊಂಡಿರೋ ಡೆಪಾಸಿಟಿಂದ ಇನ್ನೊಬ್ಬರಿಗೆ ಲೋನ್ ಕೊಡ್ತಾರೆ. ಎಕ್ಸಾಂಪಲ್ ಹೇಳ್ಬೇಕಂದ್ರೆ ಇರೋರ ಹತ್ರ ಇಸ್ಕೊಂಡು ಇಲ್ಲದರಿಗೆ ಲೋನ್ ಕೊಡ್ತಾರೆ. ಈಗ ಅವನೇನಾದರೂ ನಿಮ್ಮ ಹತ್ರ 100 ರೂಪಾಯಿ ಲೋನ್ ಇಸ್ಕೊಂಡಿದ್ದಾನೆ ಅಂದರೆ ನಿಮಗೆ ಅವನು 7 ರೂಪಾಯಿನ ಇಂಟ್ರೆಸ್ಟಾಗಿ ಕೊಡಬೇಕು ಎವ್ರಿ ಮಂತ್. ಈಗ ಅವ್ನು 7 ರೂಪಾಯಿ ಇಂಟ್ರೆಸ್ಟಾಗಿ ನಿಮಗೆ ಕೊಡಬೇಕಂದ್ರೆ ಇವನು ಆ 100 ರೂಪಾಯಿನ ಬೇರೆಯವ್ರಿಗೆ ಕೊಡಬೇಕಂದ್ರೆ ಎಷ್ಟು ಕೊಡಬೇಕು ಹೇಳಿ, ಅವ್ನು ಮಿನಿಮಮ್ ಅಂದ್ರೂ 12-13 ಕೊಡಬೇಕು. ಅವಾಗ ಬ್ಯಾಂಕಿಗೆ 5 ರೂಪಾಯಿ ಉಳಿಯುತ್ತೆ. ಇದನ್ನೇ ನಾವು ನೆಟ್ ಇಂಟ್ರೆಸ್ಟ್ ಮಾರ್ಜಿನ್ ಅಂತ ಕರಿತೀವಿ. ಇದು ನಾನು ಮುಂದೆ ಹೇಳ್ತೀನಿ, ಇದ್ರ ಬಗ್ಗೆ ತಿಳ್ಕೊಳ್ಳಿ. ಇದನ್ನೇ ನಾವು ನೆಟ್ ಇಂಟ್ರೆಸ್ಟ್ ಮಾರ್ಜಿನ್ ಅಂತ ಕರಿತೀವಿ. ಈಗ 100 ರೂಪಾಯಿ ಕೊಟ್ಟಿದ್ದೀರಲ್ಲ, ಈ 100 ರೂಪಾಯಿನಲ್ಲಿ 50 ರೂಪಾಯಿ ಬಂದ್ಬಿಟ್ಟು ನೀವು FD ಇಟ್ಟಿರೋರು ದುಡ್ಡು, ಇನ್ನು 50 ರೂಪಾಯಿ ಬಂದ್ಬಿಟ್ಟು ಕಾಸಾ ಅಂದರೆ ಕರೆಂಟ್ ಅಕೌಂಟು ಮತ್ತು ಸೇವಿಂಗ್ಸ್ ಅಕೌಂಟ್. ಈಗ ಕರೆಂಟ್ ಅಕೌಂಟು ಸೇವಿಂಗ್ಸ್ ಅಕೌಂಟಿಗೆ ಕೊಡಬೇಕಾಗಿರೋದು ಬ್ಯಾಂಕು ಒಂದು 3% ಅಂದ್ಕೊಳ್ಳಿ, ಈ ಉಳಿದವ್ರಿಗೆ ಕೊಡಬೇಕಾಗಿರೋದು ಒಂದು 7% ಅಂದ್ಕೊಳ್ಳಿ. ಈಗ ಆವ್ರೇಜ್ ಎಷ್ಟಾಗುತ್ತೆ ಹೇಳಿ, 5 ಆಗುತ್ತೆ. ಅಂದರೆ ಈ ಬ್ಯಾಂಕಿಂದು ಕಾಸ್ಟ್ ಆಫ್ ಬಾರೋಯಿಂಗು, ಕಾಸ್ಟ್ ಆಫ್ ಫಂಡು 5 ಆಯಿತು. ಇವಾಗ ಇವ್ರು ಏನಾದ್ರೂ 12%ಗೆ ಲೋನ್ ಕೊಟ್ಟರೆ ಇವ್ರದ್ದು ನೆಟ್ ಇಂಟ್ರೆಸ್ಟ್ ಮಾರ್ಜಿನ್ ಎಷ್ಟಾಗುತ್ತೆ ಹೇಳಿ, 7% ಆಗ್ತಿತ್ತು. ಮುಂಚೆ 5% ಇತ್ತು, ಈಗ 7% ಇದೆ. ಯಾವ ಬ್ಯಾಂಕ್ ಹತ್ರ ಕಾಸಾ ಡೆಪಾಸಿಟ್ ಚೆನ್ನಾಗಿರುತ್ತೆ ಆ ಬ್ಯಾಂಕ್ದು ಕಾಸ್ಟ್ ಆಫ್ ಫಂಡು ತುಂಬ ಕಡಿಮೆ ಇರುತ್ತೆ. ಇದರಿಂದ ಬ್ಯಾಂಕು ಚೆನ್ನಾಗಿ ಲಾಭ ಮಾಡುತ್ತೆ. ಲಾಭ ಮಾಡೋದಷ್ಟೇ ಅಲ್ಲ, ಕಾಂಪಿಟೇಷನ್ನು ಬೀಟ್ ಮಾಡುತ್ತೆ. ಹೆಂಗಂದ್ರೆ ಈಗ ಬ್ಯಾಂಕಿಗೆ ಕಾಸ್ಟ್ ಆಫ್ ಬಾರೋಯಿಂಗ್ ಬಂದ್ಬಿಟ್ಟು 5% ಇದೆ, ಇವನೇನು ಮಾಡ್ತಾನೆ 8%ಗೆ ಲೋನ್ ಕೊಡ್ತಾನೆ. ಅದೇ ಬೇರೆಯವ್ರು ಏನು ಮಾಡ್ತಾರೆ, ಅವ್ರದ್ದು ಕಾಸ್ಟ್ ಆಫ್ ಬಾರೋಯಿಂಗ್ ಜಾಸ್ತಿ ಇರುತ್ತೆ, 6-7 ಇರುತ್ತೆ. ಅವ್ರು 8%ಗೆ ಕೊಟ್ಟರೆ ಅವ್ರಿಗೆ ಲಾಸ್ ಆಗೋಗುತ್ತೆ. ಅವ್ರು ಏನು ಮಾಡ್ತಾರೆ 9-10%ಗೆ ಕೊಡ್ತಾರೆ. ಆವಾಗ ಏನಾಗುತ್ತೆ ಹೇಳಿ, ಈಗ ಯಾರು ಕಮ್ಮಿ ಇಂಟ್ರೆಸ್ಟ್ ರೇಟಿಗೆ ಸಿಕ್ತಿದ್ರು ಹೋಗಿ ಅವನ ಹತ್ರ ತಾಂತಿದ್ದಾನೆ ಅಂದರೆ ಅವನದು ಪ್ರೊಫೈಲ್ ಚೆನ್ನಾಗಿಲ್ಲ ಅಂತ, ಅವನದೇನೋ ಸಿಬಿಲಲ್ಲಿ ಪ್ರಾಬ್ಲಮ್ ಇದೆ, ಇಲ್ಲ ಹೋಮ್ ಲೋನ್ ತಾಂತಿದ್ರೆ ಆ ಜಾಗ ಸರಿ ಇಲ್ಲ, ಏನೋ ಒಂದು ಪ್ರಾಬ್ಲಮ್ ಇರೋದ್ರಿಂದ ಅವನು ಕಮ್ಮಿ ಇಂಟ್ರೆಸ್ಟ್ ರೇಟ್ ಬಿಟ್ಬಿಟ್ಟು ಜಾಸ್ತಿ ಇಂಟ್ರೆಸ್ಟಿಗೆ ಹೋಗ್ತಿದ್ದಾನೆ. ಈ ಕಮ್ಮಿ ಇಂಟ್ರೆಸ್ಟಿಗೆ ಬರೋರು ಎಂತಾರೆಲ್ಲ ಎಂತಾರೆ ಹೇಳಿ, ರಿಸ್ಕ್ ಫ್ರೀ ಇರೋರು. ಆಲ್ರೆಡಿ ಅವ್ರ ಹತ್ರ ರಿಸ್ಕ್ ಇಲ್ಲ, ನಾನು ಅವನಿಗೆ ಲೋನ್ ಕೊಟ್ಟರೆ ನನಗೆ ರಿಸ್ಕ್ ಬಂದ್ಬಿಟ್ಟು ತುಂಬ ಕಡಿಮೆ ಇರುತ್ತೆ. ಯಾಕಂದರೆ ನನ್ನ ಹತ್ರ ಬಂದಿದ್ದಾನೆ ಅವನು, ನಾನು ಕಮ್ಮಿ ಇಂಟ್ರೆಸ್ಟಿಗೆ ಕೊಡ್ತೀನಿ. ನಾನು ಕಮ್ಮಿ ಇಂಟ್ರೆಸ್ಟ್ ಕೊಡೋದ್ರಿಂದ ನಾನು ಕ್ವಾಲಿಟಿ ಪರ್ಸನ್ಗಳಿಗೆ ಕೊಡ್ತೀನಿ, ಕ್ವಾಲಿಟಿ ಇಲ್ಲದವ್ರು ಕೊಡೋದೇ ಇಲ್ಲ ನಾನು. ಇದರಿಂದ ಬ್ಯಾಂಕ್ಗಳು ಕಾಂಪಿಟೇಟಿವ್ ಆಗೋಕ್ಕೆ ಹೆಲ್ಪ್ ಮಾಡುತ್ತೆ. ಇದಕ್ಕೇನೆ ಕಾಸಾ ಡೆಪಾಸಿಟು ಯಾವುದೇ ಒಂದು ಬ್ಯಾಂಕಿಗೆ ತುಂಬ ಮುಖ್ಯ ಆಗುತ್ತೆ. ಬಟ್ ಇದು HDFC ಬ್ಯಾಂಕ್ ಮರ್ಜ್ ಆದ ತಕ್ಷಣ ಏನಾಯಿತು ಅಂದರೆ, HDFC ಬಂದ್ಬಿಟ್ಟು NBFC, ಇವರು ಯಾವುದೇ ಥರ ಬ್ಯಾಂಕ್ ಅಲ್ಲ, ಇವರು ಜನಗಳ ದುಡ್ಡು ಹಿಡಿಸ್ಕೊಳಕ್ಕಾಗಲ್ಲ. ಯಾಕಂದರೆ ಇವರು RBI ಪ್ರಕಾರ ಇವರು ಬ್ಯಾಂಕ್ ಅಲ್ಲ, ಜಸ್ಟ್ NBFC. ಇವ್ರಿಗೆ ಫಂಡ್ ಹೆಂಗೆ ಸಿಕ್ತಿತ್ತು ಅಂದರೆ, ಇವರು ಬಾಂಡಿಂದ ಬೇರೆ ಕಡೆಯಿಂದ ದುಡ್ಡು ಎತ್ತೋರು. ಅವ್ರದ್ದು ಕಾಸಾ ಇರಲ್ಲ ಇವ್ರ ಹತ್ರ ಕಾಸಾ ಇರೋಕ್ಕೆ ಚಾನ್ಸ್ ಇಲ್ಲ. ಯಾಕಂದರೆ ಇವ್ರು ಬ್ಯಾಂಕ್ ಅಲ್ಲ. HDFC ಬ್ಯಾಂಕ್ ಬಂದ್ಬಿಟ್ಟು ಬ್ಯಾಂಕ್, ಇವ್ರ ಹತ್ರ ಕಾಸಾ ಇದೆ. ಈಗ HDFC ಬ್ಯಾಂಕ್ದು ಟೋಟಲ್ ಜನಗಳು ಇಟ್ಟಿರೋ ದುಡ್ಡು 100 ರೂಪಾಯಿ ಅಂದ್ಕೊಳ್ಳಿ. ಈಗ HDFC ಹತ್ರನೂ HDFC ಕಲೆಕ್ಟ್ ಮಾಡಿರೋ ಟೋಟಲ್ ದುಡ್ಡು 100 ರೂಪಾಯಿ ಅಂದ್ಕೊಳ್ಳಿ. ಅವ್ರ ಹತ್ರ ಕಲೆಕ್ಟ್ ಮಾಡಿದ್ದಾನೆ, ಫಾರಿನ್ ಇನ್ವೆಸ್ಟರ್ಸ್ ಹತ್ರ ಅವ್ರ ಹತ್ರ ಕಲೆಕ್ಟ್ ಮಾಡಿದ್ದಾನೆ 100 ರೂಪಾಯಿ, ಇವನ ಹತ್ರ 100 ರೂಪಾಯಿ ಇದೆ. ಈಗ ಇವೆರಡು ಮರ್ಜ್ ಆದ ತಕ್ಷಣವೇ ಇಬ್ಬರದ್ದು ಡೆಪಾಸಿಟು ಮರ್ಜ್ ಆಗುತ್ತೆ. ಇಬ್ಬರದ್ದು ಡೆಪಾಸಿಟ್ ಮರ್ಜ್ ಆದಾಗ ಕಾಸಾ ರೇಷಿಯೋ ಆಟೋಮೆಟಿಕ್ಲಿ ಕೆಳಗೆ ಬರುತ್ತೆ. ಯಾಕಂದರೆ ನನ್ನ ಹತ್ರ 100 ರೂಪಾಯಿ ಇತ್ತಲ್ಲ ಮುಂಚೆ HDFC ಬ್ಯಾಂಕ್ ಹತ್ರ, ಅದರಲ್ಲಿ 50 ರೂಪಾಯಿ ಕಾಸಾ ಇತ್ತು. ಓಕೆ, ಇವಾಗ 200 ರೂಪಾಯಿ ಇದೆ. 200 ರೂಪಾಯಿ ಆದ ತಕ್ಷಣ ಕಾಸಾ ಅಷ್ಟೇ ಇರುತ್ತೆ. ಕಾಸಾ ಹೆಂಗೆ ಇದ್ದಕ್ಕಿದ್ದಂಗೆ ಜಾಸ್ತಿ ಮಾಡೋಕ್ಕಾಗುತ್ತೆ? ಕಾಸಾ ಹೋಗ್ತಾ ಜಾಸ್ತಿ ಆಗುತ್ತೆ, ಒಂದೇ ಸಲ ಜಾಸ್ತಿ ಮಾಡೋಕ್ಕಾಗಲ್ಲ. ಅವಾಗ ಏನಾಗುತ್ತೆ, ಕಾಸಾ ದಬ್ಬಕ್ಕಂತ ಕೆಳಗೆ ಬಿದ್ದೋಗುತ್ತೆ. ಅವಾಗ ಏನಾಗುತ್ತೆ ಹೇಳಿ, ಬ್ಯಾಂಕ್ದು ಕಾಸ್ಟ್ ಆಫ್ ಬಾರೋಯಿಂಗ್ ಇನ್ಕ್ರೀಸ್ ಆಗುತ್ತೆ. ಬ್ಯಾಂಕ್ದು ಕಾಸ್ಟ್ ಆಫ್ ಬಾರೋಯಿಂಗ್ ಇನ್ಕ್ರೀಸ್ ಆದ ತಕ್ಷಣ ಬ್ಯಾಂಕು ಲೋನ್ ಕೊಡೋದನ್ನ ಜಾಸ್ತಿ ರೇಟಿಗೆ ಇಂಟ್ರೆಸ್ಟ್ ರೇಟಿಗೆ ಲೋನ್ ಕೊಡೋಕ್ಕಾಗಲ್ಲ. ಯಾಕಂದರೆ ಬ್ಯಾಂಕ್ದು ಸ್ಟ್ರಾಟರ್ಜಿ ಇದೆ, ನಾನು ಇದೇ ಥರನೇ ಲೋನ್ ಕೊಟ್ಟು ಕಮ್ಮಿ ಇಂಟ್ರೆಸ್ಟಿಗೆ ಕೊಟ್ಟು ನಾನು ಜಾಸ್ತಿ ಕಸ್ಟಮರ್ನ ಹೇಳ್ಕೊತೀನಿ ಅಂತ. ಈಗ ಬ್ಯಾಂಕು ಬೇರೆ ಥರನೇ ಇಂಟ್ರೆಸ್ಟ್ ರೇಟ್ ಜಾಸ್ತಿ ಮಾಡಿದ್ರೆ ಅವನು ಬೇರೆ ಕಡೆ ಹೋಗ್ತಾನೆ. ಅದಕ್ಕೆ ಬ್ಯಾಂಕ್ ಏನು ಮಾಡುತ್ತೆ, ಮುಂಚೆ ಏನು ಕೊಡ್ತಿದ್ರು ಅದೇ ಇಂಟ್ರೆಸ್ಟ್ ರೇಟಲ್ಲೇ ಲೋನ್ ಕೊಡುತ್ತೆ. ಅವಾಗ ಏನಾಗುತ್ತೆ, ಮಧ್ಯದಲ್ಲಿ ಉಳಿತಿತ್ತಲ್ಲ ನೆಟ್ ಇಂಟ್ರೆಸ್ಟ್ ಮಾರ್ಜಿನ್, ಅದು ಡೌನ್ ಆಗುತ್ತೆ. ಬ್ಯಾಂಕ್ ಮಾಡ್ತಿದ್ದ ಲಾಭ ಡೌನ್ ಆಗುತ್ತೆ. ಈ ರೀಸನಿಂದನೇ HDFCದು ಶೇರ್ ಪ್ರೈಸ್ ಕೆಳಗೆ ಬಂದಿರೋದು. ನಾನು ನಿಮಗೆ ತೋರಿಸ್ತೀನಿ ನೋಡಿ. ಇದು ತಿಜೋರಿ ಅಂತ ವೆಬ್ಸೈಟು, ಇದು ನಂದು ಪ್ರೀಮಿಯಂ ವೆಬ್ಸೈಟು. ನಿಮಗೆ ಇದು ಆಕ್ಸೆಸ್ ಮಾಡೋದಿದ್ರೆ ನೀವು ಗೂಗಲಲ್ಲಿ ಹೋಗಿ ಸರ್ಚ್ ಮಾಡಿ ನೋಡಿ ತಿಜೋರಿ ಅಂತ. ಅಕಸ್ಮಾತ್ ನಿಮಗೆ ಯಾವುದೇ ಥರ ಪ್ರೀಮಿಯಂ ಕೇಳ್ದಲ್ಲೇ ಇದು ನಿಮ್ಗೆ ಇದೆಲ್ಲ ಬರ್ತಾ ಇದೆ ಅಂದರೆ ಹೋಗಿ ಚೆಕ್ ಮಾಡ್ಕೊಳ್ಳಿ. ಇದರಲ್ಲಿ ಕ್ಲೀನಾಗಿ ನಮಗೆ ಸಿಗುತ್ತೆ ನೋಡಿ. HDFC ಬ್ಯಾಂಕ್ದು ಟೋಟಲ್ ಹೌಸಿಂಗ್ ಲೋನ್ ಮಾರ್ಕೆಟ್ ಶೇರು 23% ಇದೆ.
23%. ಇಂಡಿಯಾದಲ್ಲಿ ಏನಾದರೂ ಹೌಸಿಂಗ್ ಲೋನ್ ಏನಾದರೂ ಸೆಲ್ ಆಗ್ತಾ ಇದ್ದರೆ ಅದರಲ್ಲಿ 23% ಹೌಸಿಂಗ್ ಲೋನು HDFC ಬ್ಯಾಂಕೇ ಸೆಲ್ ಮಾಡ್ತಾನೆ. ಅಂದರೆ ಈಗ ಇಂಡಿಯಾದಲ್ಲಿ ಏನಾದರೂ 100 ಹೋಮ್ ಲೋನ್ ಸೆಲ್ ಆಗಿದಾವೆ ಅಂದರೆ ಅದರಲ್ಲಿ 23 ಇಂದ 24 ಹೋಮ್ ಲೋನು HDFC ಬ್ಯಾಂಕೇ ಸೆಲ್ ಮಾಡ್ತಾನೆ. ಕ್ರೆಡಿಟ್ ಕಾರ್ಡಲ್ಲೂ ಇವ್ರದ್ದು ಹೈಯೆಸ್ಟ್ ಮಾರ್ಕೆಟ್ ಶೇರ್ ಇದೆ, 26% ಇದೆ. ಮತ್ತು ಮೊಬೈಲ್ ಬ್ಯಾಂಕಿಂಗ್ ಟ್ರಾನ್ಸಾಕ್ಷನಲ್ಲಿ 12% ಇದೆ. ಓಕೆ, ಇದೆಲ್ಲ ಆಮೇಲೆ ನೋಡೋಣ. ಈಗ ನಾವು ನೋಡಬೇಕಾಗಿರೋದು ನೆಟ್ ಇಂಟ್ರೆಸ್ಟ್ ಮಾರ್ಜಿನು, ಕಾಸ್ಟ್ ಟು ಇನ್ಕಮ್ ರೇಷಿಯೋ, ಇದು ಏನಾಯಿತು ಅಂತ. ಓಕೆ, ಈಗ ನೋಡಿ ನಾನು ತೋರಿಸ್ತೀನಿ. ನೆಟ್ ಇಂಟ್ರೆಸ್ಟ್ ಮಾರ್ಜಿನ್ದು HDFC ಬ್ಯಾಂಕಿಂದು ಎಷ್ಟಿತ್ತು? 4.2, 4.3, 4.6 ಇದೇ ರೇಂಜಲ್ಲಿತ್ತು. ಈಗ ಯಾವಾಗ ಇವೆರಡು ಮರ್ಜ್ ಆಯಿತು ನೆಟ್ ಇಂಟ್ರೆಸ್ಟ್ ಮಾರ್ಜಿನ್ ಸಡನ್ನಾಗಿ ಡೌನ್ ಆಗಿದೆ, 3.6 ಆಗಿದೆ. ಯಾಕೆ ಹೇಳಿ? ಯಾಕಂದರೆ ಇಲ್ಲಿ ತೋರಿಸ್ತೀನಿ ನೋಡಿ, ಕಾಸಾ ರೇಷಿಯೋದು HDFC ಬ್ಯಾಂಕ್ದು ಯಾವಾಗ್ಲೂ 47, 46, 40 ರೇಂಜಲ್ಲೇ ಇರ್ತಿತ್ತು ಯಾವಾಗ್ಲೂ. ಯಾವಾಗಿದು ಮರ್ಜ್ ಆಯ್ತಲ್ಲ 48ಇಂದ ಸೀದಾ 37ಕ್ಕೆ ಬಂದಿದೆ. ಆಲ್ಮೋಸ್ಟ್ 10% ಡೌನ್ ಆಗಿದೆ. ಇದರಿಂದ ಏನಾಗುತ್ತೆ ಹೇಳಿ? ಇದರಿಂದ ಏನಾಗುತ್ತೆ ಅಂದರೆ ನಾನು ಅವಾಗಲೇ ಹೇಳ್ದಂಗೆ ನೆಟ್ ಇಂಟ್ರೆಸ್ಟ್ ಮಾರ್ಜಿನ್ ಕೂಡ ಡೌನ್ ಆಗುತ್ತೆ. ನೆಟ್ ಇಂಟ್ರೆಸ್ಟ್ ಮಾರ್ಜಿನ್ ಅಂದರೆ ಇವ್ರು ಏನಾದರೂ ₹100 ಲೋನ್ನ ₹8 ಕೊಟ್ಟಿದ್ದಾರೆ ಅಂದರೆ ಇವರಿಗೆ ಅದು ಲೋನ್ ತಗೊಂಡು ಬರೋಕ್ಕೆ ಬಿದ್ದಿರೋ ಕಾಸ್ಟ್ ಬಂದ್ಬಿಟ್ಟು ₹5, ಇನ್ನು ₹3 ನೆಟ್ ಇಂಟ್ರೆಸ್ಟ್ ಮಾರ್ಜಿನ್. ಅದನ್ನೇ ನೆಟ್ ಇಂಟ್ರೆಸ್ಟ್ ಮಾರ್ಜಿನ್ ಅಂತ ಕರೆಯೋದು. ನೆಟ್ ಇಂಟ್ರೆಸ್ಟ್ ಮಾರ್ಜಿನ್ ಯಾವ ಬ್ಯಾಂಕಲ್ಲಿ ಜಾಸ್ತಿ ಇರುತ್ತೆ ಆ ಬ್ಯಾಂಕ್ ಚೆನ್ನಾಗಿದೆ ಅಂತ. ಆಮೇಲೆ ಜಾಸ್ತಿ ಇದ್ದ ತಕ್ಷಣವೇ ಅದು ಒಂದೊಂದ್ಸಲ ಏನಾಗುತ್ತೆ, ತುಂಬ ಎಲ್ಲರಿಗಿನ್ನ ಜಾಸ್ತಿ ಇದೆ ಅಂದರೆ ಅವನು ಯಾರಿಗೋ ಲೈಕ್ ಸಿಬಿಲ್ ಸ್ಕೋರ್ ಚೆನ್ನಾಗಿಲ್ದವ್ರಿಗೆ, ಫಸ್ಟ್ ಟೈಮ್ ಕ್ರೆಡಿಟ್ ಇರೋರಿಗೆ ಅಂಥವ್ರಿಗೆ ಕೊಡ್ತಿದ್ದಾನೆ ಅಂತ ಅರ್ಥ. ಯಾಕಂದರೆ ಅವರಿಗೆ ಇಂಟ್ರೆಸ್ಟ್ ಬಗ್ಗೆ ಕಾನ್ಸೆಪ್ಟೇ ಗೊತ್ತಿರಲ್ಲ. ಲೋನ್ ಕೊಟ್ಟಷ್ಟು ಕೊಡಿ ಬಾಸ್ ಅಂತ ಇಸ್ಕೊತಿರ್ತಾರೆ. ಅವ್ರಿಗೆ ಇಂಟ್ರೆಸ್ಟ್ ಎಷ್ಟಾದರೂ ಇರಲಿ ಕೊಡಿ ಅಂತ ಇಸ್ಕೊತಿರ್ತಾರೆ. ಅವರು ವಾಪಸ್ ಕೊಡೋದು ಅಷ್ಟೇ ಕಷ್ಟ ಇರುತ್ತೆ. ಅಂಥವ್ರಿಗೆ ಲೋನ್ ಕೊಡ್ತಿದ್ದಾನೆ ಅಂತ ಅರ್ಥ. ಬಟ್ ಇವನು ಇಷ್ಟು ದಿವಸ ಮ್ಯಾನೇಜ್ ಮಾಡ್ಕೊಂಬಂದಿರೋದು ಇವಾಗ ಬಿದ್ದಿದೆ ಅಂದರೆ ಇದೇ ರೀಸನಿಂದನೇ. ಕಾಸ್ಟ್ ಆಫ್ ಬಾರೋಯಿಂಗ್ ನೋಡಿ, HDFC ಬ್ಯಾಂಕ್ದು ಯಾವಾಗ್ಲೂ 3.6%, 3%. 2022 ಮಾರ್ಚಲ್ಲಿ 3% ಇದೆ ನೋಡಿ. ಇವಾಗ ಎಷ್ಟಿದೆ? ಆಲ್ಮೋಸ್ಟ್ 5% ಇದೆ, 4.9% ಇದೆ. ಯಾಕೆ ಇನ್ಕ್ರೀಸ್ ಆಗಿದೆ ಹೇಳಿ? ಕಾಸಾ ಡೌನ್ ಆಯಿತು. ಕಾಸಾ ಡೌನ್ ಆದ್ರಿಂದ ಏನಾಯಿತು? ಬೇರೆ ಫಂಡ್ಗಳು ಜಾಸ್ತಿ ಆಯ್ತು. ಅಂದರೆ FD ಇವ್ದೇನೆ ಟೋಟಲ್ ಅಸೆಟಲ್ಲಿ ಜಾಸ್ತಿ ಇದೆ. ಇದರಿಂದ ಏನಾಗುತ್ತೆ, ನಮ್ಮದು ಕಾಸ್ಟ್ ಆಫ್ ಬಾರೋಯಿಂಗ್ ಜಾಸ್ತಿ ಆಗುತ್ತೆ. ಕಾಸ್ಟ್ ಆಫ್ ಬಾರೋಯಿಂಗ್ ಅಂದರೆ ನಾನು ಎಲ್ಲೋ ಒಬ್ಬನ ಹತ್ರ ಲೋನಿಗೆ ತಂದಿದ್ದೀನಿ, ಎಷ್ಟಕ್ಕೆ? 5%ಗೆ ಲೋನಿಗೆ ತಂದಿದ್ದೀನಿ. ಇನ್ನೊಬ್ರಿಗೆ ಅದನ್ನು 8%ಗೋ 9%ಗೋ ಕೊಡ್ತಾ ಇದ್ದೀನಿ. ನನಗೆ ಉಳ್ಕೊಂಡಿದ್ದೆಷ್ಟು? 9%ಗೆ ಕೊಟ್ಟರೆ 4%, 8%ಗೆ ಕೊಟ್ಟರೆ 3%. ಇದನ್ನೇ ಹೇಳ್ತಾರೆ ನೆಟ್ ಇಂಟ್ರೆಸ್ಟ್ ಮಾರ್ಜಿನ್ ಅಂತ. ಕಾಸ್ಟ್ ಆಫ್ ಬಾರೋಯಿಂಗ್ ಯಾವಾಗ ಕಮ್ಮಿ ಇರುತ್ತೆ ನೆಟ್ ಇಂಟ್ರೆಸ್ಟ್ ಮಾರ್ಜಿನ್ ಜಾಸ್ತಿ ಆಗುತ್ತೆ. ನೆಟ್ ಇಂಟ್ರೆಸ್ಟ್ ಮಾರ್ಜಿನ್ ಜಾಸ್ತಿ ಇದ್ದರೆ ನೆಟ್ ಪ್ರಾಫಿಟ್ ಕೂಡ ಜಾಸ್ತಿ ಆಗುತ್ತೆ. ಬ್ಯಾಂಕ್ ಮಾಡೋ ಲಾಭ ಜಾಸ್ತಿ ಆಗುತ್ತೆ. ಹಾಗಿದ್ರೆ ಈ ಬ್ಯಾಂಕ್ನ ಫ್ಯೂಚರ್ ಏನು? ಆ್ಯಕ್ಚುಲಿ ಮ್ಯಾನೇಜ್ಮೆಂಟ್ ಹೇಳಿರೋ ಪ್ರಕಾರ, ಮ್ಯಾನೇಜ್ಮೆಂಟ್ ರೀಸೆಂಟಾಗಿ ಹೇಳಿದ್ದಾರೆ. ರೀಸೆಂಟ್ ಅಂದರೆ ಒಂದು 6 ತಿಂಗಳಿಂದ ಹೇಳಿದರು. ಏನಂದರೆ ಅವರು ಅಗ್ರೆಸಿವ್ಲಿ ಬ್ರಾಂಚಸ್ನ ಇನ್ಕ್ರೀಸ್ ಮಾಡ್ತೀವಿ ಅಂತ. ಬ್ರಾಂಚಸ್ನ ಇನ್ಕ್ರೀಸ್ ಮಾಡಿದಾಗ ಏನಾಗುತ್ತೆ, ಈಗ ಅವ್ರು ಹೇಳಿದ್ದಾರೆ ಎವ್ರಿ ಇಯರ್ ನಾವು 1000 to 1500 ಬ್ರಾಂಚ್ ಇನ್ಕ್ರೀಸ್ ಮಾಡ್ತೀವಿ ಅಂತ. ನಾನು ಅವತ್ತೊಂದು IDFC ಫಸ್ಟ್ ಬ್ಯಾಂಕ್ದು ಒಂದು ವಿಡಿಯೋ ಮಾಡಿದ್ನಲ್ಲ, ಆ IDFC ಫಸ್ಟ್ ಬ್ಯಾಂಕ್ದು ಅವ್ರದ್ದು ಟಾರ್ಗೆಟ್ ಏನಿದೆ ಹೇಳಿ? ನೆಕ್ಸ್ಟ್ 5 ಇಯರ್ಸ್ಗೆ ಅವರು 1000 ಬ್ರಾಂಚ್ನ ಇನ್ಕ್ರೀಸ್ ಮಾಡಬೇಕಂತ. ಇವ್ರದ್ದು ಎವ್ರಿ ಇಯರ್ 1000 to 1500 ಬ್ರಾಂಚ್ನ ಇನ್ಕ್ರೀಸ್ ಮಾಡ್ತಿದ್ದಾರೆ. ಯಾಕಂದರೆ ಬ್ರಾಂಚ್ ಇನ್ಕ್ರೀಸ್ ಆದರೆ ಅಲ್ಲ, ಅದರಲ್ಲಿ ಡೆಪಾಸಿಟ್ ಬರುತ್ತೆ. ಡೆಪಾಸಿಟಿಂದ ಕಾಸು ಇಂಪ್ರೂವ್ ಆಗುತ್ತೆ ಮತ್ತು ಇವ್ರಿಗೆ ಲೋನ್ ಡಿಸ್ಟ್ರಿಬ್ಯೂಷನ್ ಮಾಡೋಕ್ಕೂ ಹೆಲ್ಪ್ ಆಗುತ್ತೆ. ಅದಕ್ಕೆ ಅವರು ಅಗ್ರೆಸಿವ್ಲಿ ಬ್ರಾಂಚಸ್ನ ಇನ್ಕ್ರೀಸ್ ಮಾಡ್ಕೊಂಡು ಹೋಗ್ತೀವಿ ಅಂತ ಹೇಳಿದ್ದಾರೆ. ಆಮೇಲೆ ಈ ಬ್ಯಾಂಕಿಂದು ಪ್ರಾಬ್ಲಮ್ ಏನಂದರೆ, ಈ ಬ್ಯಾಂಕ್ ಆಲ್ರೆಡಿ ಬಿಗ್ಗೆಸ್ಟ್ ಬ್ಯಾಂಕ್. ಇವ್ರ ಮಾರ್ಕೆಟ್ ಕ್ಯಾಪ್ ತೋರಿಸ್ತೀನಿ ನೋಡಿ, 10,94,000 crores ಇದೆ. 10,94,000 ಕೋಟಿ ಇವ್ರದ್ದು ಟೋಟಲ್ ಮಾರ್ಕೆಟ್ ಕ್ಯಾಪ್ ಇದೆ. ಈ ಮಾರ್ಕೆಟ್ ಕ್ಯಾಪು ಡಬಲ್ ಆಗಬೇಕಂದ್ರೆ, ಇಲ್ಲಿಂದ ಶೇರ್ ಪ್ರೈಸ್ ಡಬಲ್ ಆಗಬೇಕಂದ್ರೆ ಮಾರ್ಕೆಟ್ ಕ್ಯಾಪ್ ಡಬಲ್ ಆಗಬೇಕು. ಇವ್ರದ್ದು ಮಾರ್ಕೆಟ್ ಕ್ಯಾಪ್ ಎಷ್ಟಾಗಬೇಕಾಗತ್ತೆ? 20 ಲಕ್ಷ ಕೋಟಿ ಆಗಬೇಕಾಗತ್ತೆ. ಮತ್ತು ಇವರು ಎಗೇನ್ 14 to 15% ಇಯರ್ ಆನ್ ಇಯರ್ ಗ್ರೋತ್ ಆಗಬೇಕಾಗತ್ತೆ. ನೆಕ್ಸ್ಟ್ 5 ಇಯರಲ್ಲಿ ಡಬಲ್ ಆಗಬೇಕಂದ್ರೆ ಆಗಕ್ಕೆ ಚಾನ್ಸ್ ಇದೆ. ಯಾಕಂದರೆ ಖುದ್ದು ಮ್ಯಾನೇಜ್ಮೆಂಟೇ ಹೇಳಿದೆ, ನಮ್ಮದು ಲೋನ್ ಬುಕ್ ಇದೆಯಲ್ಲ, ಟೋಟಲ್ ಲೋನ್ ಬುಕ್ ಇದೆಯಲ್ಲ, ಅದನ್ನು ನಾವು ನೆಕ್ಸ್ಟ್ 5 ಇಯರ್ಸಲ್ಲಿ ಡಬಲ್ ಮಾಡ್ತೀವಿ ಅಂತ. 5 ಇಯರ್ಸಲ್ಲಿ ಡಬಲ್ ಮಾಡ್ತಿದ್ದಾರೆ ಅಂದರೆ 14 to 15% ಆಗುತ್ತೆ. ಇವ್ರದ್ದು ಇಷ್ಟು ದೊಡ್ಡ ಬ್ಯಾಂಕ್ ಇದ್ರೂ ಮಾರ್ಕೆಟ್ ಎಷ್ಟು ಸಣ್ಣದು ಅಂದರೆ, ಇಲ್ಲಿ ನೋಡಿ, ಟೋಟಲು ಬ್ಯಾಂಕ್ ಅಡ್ವಾನ್ಸಸ್ ಇನ್ ಮಾರ್ಕೆಟ್ ಶೇರ್ ಇವ್ರದ್ದು 15.80% ಇದೆ. ಬ್ಯಾಂಕ್ ಅಡ್ವಾನ್ಸಸ್ ಅಂದರೆ ಇವರು ಕೊಟ್ಟಿರೋ ಲೋನ್ದು. ಈಗ ಏನಾದರೂ ನಮ್ಮ ಇಂಡಿಯಾದಲ್ಲಿ 100 ಕೋಟಿ ಲೋನ್ ಕೊಟ್ಟಿದ್ದಾರೆ ಅಂದರೆ, ಕೊಡ್ತಾರೆ ಈ ವರ್ಷ ಕೊಡ್ತಾರೆ ಅಂದರೆ, ಅದರಲ್ಲಿ 15,80,00,000 ಖುದ್ದು HDFC ಬ್ಯಾಂಕ್ ಕೊಟ್ಟಿದೆ. ಬಟ್ ಅದು ಇನ್ನೂ ಸಣ್ಣದು. ಅದೇ ಥರ ನೀವು ಟೋಟಲ್ ಬ್ಯಾಂಕ್ ಡೆಪಾಸಿಟಲ್ಲಿ ನೋಡಿದ್ರೆ ಮಾರ್ಕೆಟ್ ಶೇರ್ ಇವ್ರದ್ದು 11% ಇದೆ. ಅಂದರೆ ನಮ್ಮ ದೇಶದಲ್ಲಿ 100 ಕೋಟಿ ಏನಾದರೂ ಬ್ಯಾಂಕಿಗೆ ಡೆಪಾಸಿಟ್ ಮಾಡಿದ್ದಾರೆ, 11 ಕೋಟಿ HDFC ಬ್ಯಾಂಕಲ್ಲಿ ಮಾಡಿದ್ದಾರೆ ಅಂತ. ಕ್ರೆಡಿಟ್ ಕಾರ್ಡ್ ಟ್ರಾನ್ಸಾಕ್ಷನಲ್ಲಿ ಇವ್ರದ್ದು ಹೈಯೆಸ್ಟ್ ಮಾರ್ಕೆಟ್ ಶೇರ್ ಇದೆ, 26% ಇದೆ. ಡೆಬಿಟ್ ಕಾರ್ಡ್ ಟ್ರಾನ್ಸಾಕ್ಷನಲ್ಲಿ 10% ಇದೆ. ಹೌಸಿಂಗ್ ಲೋನ್ ಮಾರ್ಕೆಟಲ್ಲಿ 23% ಇದೆ. ಇಂಟರ್ನೆಟ್ ಬ್ಯಾಂಕಿಂಗಲ್ಲಿ 6.8% ಇದೆ. ಇವರು ಇಲ್ಲಿ ಮಾತ್ರ ತುಂಬ ಸ್ಲೋ ಇದ್ದಾರೆ, ಡಿಜಿಟಲಿ ತುಂಬ ಸ್ಲೋ ಇದ್ದಾರೆ. ಈವನ್ ನಾನು ಕೂಡ HDFC ಬ್ಯಾಂಕ್ದೇ ಯೂಸ್ ಮಾಡೋದು. ನಂದು ICICI ಬ್ಯಾಂಕು ಇದೆ. ICICI ಬ್ಯಾಂಕಿಗೆ ಕಂಪೇರ್ ಮಾಡಿದ್ರೆ ಇವ್ರದ್ದು ಡಿಜಿಟಲ್ ಬ್ಯಾಂಕಿಂಗ್ ತುಂಬ ಸ್ಲೋ ಇದ್ದಾರೆ.
ಅವ್ರು ಇನ್ನೂ ಇಂಪ್ರೂವ್ ಆಗಬೇಕು ತುಂಬ. ಲಾರ್ಜ್ ಕಾರ್ಪೊರೇಟ್ ಬ್ಯಾಂಕಿಂಗಲ್ಲಿ 75% ಮಾರ್ಕೆಟ್ ಶೇರ್ ಇದೆ. ನಾನು ಅವಾಗಲೇ ಹೇಳಿದ್ನಲ್ಲ, ಇವ್ರದ್ದು ಇನ್ಕ್ರೀಸ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಕಾರ್ಪೊರೇಟ್ ಬ್ಯಾಂಕಿಂಗ್ನ ಅಂತ. ಇಲ್ಲಿ ಇನ್ಕ್ರೀಸ್ ಮಾಡಿರೋದು ಕಾಣ್ತಾ ಇದೆ ನೋಡಿ, ಇಲ್ಲಿ 75% ಇವ್ರು ಟೋಟಲ್ ಮಾರ್ಕೆಟ್ ಶೇರ್ ಇದೆ. ಮಿಡ್ ಸೈಜ್ ಕಾರ್ಪೊರೇಟ್ದು 47% ಇದೆ. ಮೊಬೈಲ್ ಬ್ಯಾಂಕಿಂಗ್ ಟ್ರಾನ್ಸಾಕ್ಷನಲ್ಲಿ 12% ಇದೆ. ಹೈಯೆಸ್ಟ್ ನೆಟ್ ಇಂಟ್ರೆಸ್ಟ್ ಇನ್ಕಮ್ ಅರ್ನ್ ಮಾಡೋದ್ರಲ್ಲಿ ನಮ್ಮ ಇಂಡಿಯಾದಲ್ಲಿ ಏನಾದ್ರೂ ಟೋಟಲ್ಲು ನೆಟ್ ಇಂಟ್ರೆಸ್ಟ್ ಇನ್ಕಮು 100 ಕೋಟಿ ಜನರೇಟ್ ಆದರೆ ಅದರಲ್ಲಿ 16 ಕೋಟಿ ಖುದ್ದು HDFC ಬ್ಯಾಂಕು ಅರ್ನ್ ಮಾಡುತ್ತೆ. ನಂಬರ್ ಆಫ್ ದಿ ಅಕೌಂಟ್ ಇನ್ ಬ್ಯಾಂಕಿಂಗ್ ಮಾರ್ಕೆಟ್ ಶೇರು ಜಸ್ಟ್ 2.8%. 2.8% ಜನದ ಅಕೌಂಟ್ಗಳು ಮಾತ್ರ HDFC ಬ್ಯಾಂಕ್ ಹತ್ರ ಇದ್ದಾವೆ. ನಿಮಗೆ ಅನಿಸ್ತಿರುತ್ತೆ ನನ್ನ ಹತ್ರನೇ ಇಲ್ಲ HDFC ಬ್ಯಾಂಕು, ಎಷ್ಟೋ ಜನ ಹತ್ರ HDFC ಬ್ಯಾಂಕ್ ಅಕೌಂಟ್ ಇರೋಲ್ಲ, ಆದರೂ ಹೆಂಗೆ ಈ ಬ್ಯಾಂಕ್ ದೊಡ್ಡ ಬ್ಯಾಂಕ್ ಆಗಿದೆ. ಹೆಂಗೆ ಅಂದರೆ ಇವ್ರ ಹತ್ರ ಹೈಯೆಸ್ಟ್ ಡೆಪಾಸಿಟ್ ಮಾಡೋರದ್ದು ಇವ್ರದ್ದು ಮಿನಿಮಮ್ ಬ್ಯಾಲೆನ್ಸೇ ನೋಡಿದ್ದೀರಾ, ಇವ್ರ ಮಿನಿಮಮ್ ಬ್ಯಾಲೆನ್ಸೇ 10,000ದಿಂದ ಸ್ಟಾರ್ಟ್ ಆಗುತ್ತೆ. ನೀವೇನಾದರೂ ಅಕೌಂಟ್ ಓಪನ್ ಮಾಡಬೇಕಂದ್ರೆ 10,000 ಮಿನಿಮಮ್ ಬ್ಯಾಲೆನ್ಸ್ ಮೇಂಟೈನ್ ಮಾಡಬೇಕು. ಅಂದರೆ ಇವ್ರ ಹತ್ರ ಆಲ್ ಕ್ವಾಲಿಟಿ ಕಸ್ಟಮರ್ಸ್ ಜಾಸ್ತಿ ಇದ್ದಾರೆ, ಯಾರಾದ್ರೂ ದುಡ್ಡಿದೆ ಅವ್ರು ಜಾಸ್ತಿ ಇದ್ದಾರೆ ಇವ್ರ ಹತ್ರ, ಅದರಿಂದನೇ ಇವರು ಇಷ್ಟೊಂದು ಇದು ಮಾಡೋಕ್ಕಾಗ್ತಿರೋದು. ಬಟ್ ನೀವೇ ನೋಡಿ ಅಕೌಂಟ್ಸಲ್ಲಿ, ನಂಬರ್ ಆಫ್ ದ ಅಕೌಂಟ್ಸಲ್ಲಿ ಇವ್ರು ಸ್ಟಿಲ್ ಇನ್ನೂ ಲೋ ಇದ್ದಾರೆ. ಅಂದರೆ ಇಂಡಿಯಾದಲ್ಲಿ ಏನು ಅಕೌಂಟ್ ಇದಾವಲ್ಲ ಟೋಟಲ್ಲು, ಅದರಲ್ಲಿ ಇವ್ರ ಹತ್ರ ಇರೋದು ಬರೀ 2.85% ಮಾತ್ರ. ಇನ್ನು ಗ್ರೋ ಆಗೋಕ್ಕೆ ಎಷ್ಟು ಆಪರ್ಚುನಿಟಿ ಇದೆ. ಅದನ್ನೇ ನೀವು ಸ್ಟೇಟ್ ಬ್ಯಾಂಕಿಗೆ ಕಂಪೇರ್ ಮಾಡಿದ್ರೆ ಎಸ್ ಬಿ ಐದು ಬ್ಯಾಂಕಿನ್ ಅಡ್ವಾನ್ಸ್ ನೋಡಿ, ಬ್ಯಾಂಕಿನ್ ಅಡ್ವಾನ್ಸಲ್ಲಿ SBI ಸ್ಟಿಲ್ ಇವ್ರಿಗಿನ್ನ ಜಾಸ್ತಿ ಇದೆ, 22.54% ಇದೆ. ಬ್ಯಾಂಕ್ ಡೆಪಾಸಿಟಲ್ಲಿ 23% ಇದೆ. ಬ್ಯಾಂಕ್ ಡೆಪಾಸಿಟಲ್ಲಿ SBI HDFC ಬ್ಯಾಂಕಿಗಿನ್ನ ಡಬಲ್ ಇದೆ. ಯಾಕಂದರೆ SBI ಬಂದುಬಿಟ್ಟು ಗೌರ್ಮೆಂಟ್ ಬ್ಯಾಂಕು, ತುಂಬ ಜನ ಗೌರ್ಮೆಂಟ್ ಸೇಫು ಅದು ಅಂತೇಳಿ ಅಲ್ಲೋಗಿ ಡೆಪಾಸಿಟ್ ಮಾಡ್ತಾರೆ. ಬಟ್ ಇದು ಹೋಗ್ತಾ ಹೋಗ್ತಾ ಚೇಂಜ್ ಆಗುತ್ತೆ. ಹೋಗ್ತಾ ಯಾಕೆ ಚೇಂಜ್ ಆಗುತ್ತೆ ಅಂದರೆ, ಈಗ ಜನಗಳದ್ದು ಅರ್ನಿಂಗ್ಸು ಜಾಸ್ತಿ ಆದರೆ ಅವನಿಗೆ ಒಳ್ಳೆ ಸರ್ವಿಸ್ ಬೇಕು. ಒಳ್ಳೆ ಸರ್ವಿಸ್ ಬೇಕಂದರೆ ಅವ್ನು ಒಳ್ಳೆ ಬ್ಯಾಂಕ್ ಜೊತೆ ಹೋಗ್ತಾನೆ. ಇಲ್ಲಿ SBIನಲ್ಲಿ ನೋಡಿದಿರಲ್ಲ ನೀವು, ಲಂಚ್ ಆದಮೇಲೆ ಬನ್ನಿ, ಅದಾದಮೇಲೆ ಬನ್ನಿ, ಸರ್ವಿಸ್ ಚೆನ್ನಾಗಿಲ್ಲ ಅಲ್ಲಿ. ಇವ್ರು ಏನು ಮಾಡ್ತಾರೆ, ಪ್ರೈವೇಟ್ ಬ್ಯಾಂಕ್ಗಳು ಗೌರ್ಮೆಂಟ್ ಬ್ಯಾಂಕ್ಗಳದ ಮಾರ್ಕೆಟ್ ಶೇರ್ನ ಕಿತ್ಕೊತಾರೆ. ನಾನು ಮುಂಚೆ ನಮ್ಮದು ಗೌರ್ಮೆಂಟ್ ಬ್ಯಾಂಕಲ್ಲೇ ಇದ್ದಿದ್ದು ಅಕೌಂಟು, ಈಗ ಒಂದೇ ಒಂದು ಅಕೌಂಟ್ ಇಲ್ಲ ಗೌರ್ಮೆಂಟ್ ಬ್ಯಾಂಕಲ್ಲಿ. ಯಾಕಂದರೆ ನನಗೆ ಸರ್ವಿಸ್ ಬೇಕು. ಅವಾಗ ಏನಾಗುತ್ತೆ, ಈ ಪ್ರೈವೇಟ್ ಬ್ಯಾಂಕ್ಗಳು ಇವ್ರದ್ದು ಮಾರ್ಕೆಟ್ ಶೇರ್ನ ಕಿತ್ಕೊತಾರೆ. ಅವಾಗ ಏನಾಗುತ್ತೆ, ಇವ್ರು ಮಾರ್ಕೆಟ್ನ ಗೇನ್ ಮಾಡ್ಕೊಂಡು ಹೋಗ್ತಾರೆ. ಆಮೇಲೆ ನೀವು ಅದನ್ನು ಗೌರ್ಮೆಂಟಿಗೆ ಬ್ಲೇಮ್ ಮಾಡ್ಕೊಂಡು ಕೂತ್ಕೊಂಡ್ರೆ ಪ್ರಯೋಜನ ಇಲ್ಲ. ಯಾಕಂದರೆ ಗೌರ್ಮೆಂಟ್ ಏನು ಮಾಡೋಕ್ಕಾಗುತ್ತೆ, ಈಗ ಜನಗಳೇ ನೀವೇ ಖುದ್ದು, ಈಗ ನೀವೇ BSNL ಎಷ್ಟು ಜನ ಯೂಸ್ ಮಾಡ್ತಿದ್ದೀರಾ, ಎಷ್ಟು ಜನ BSNL ಯೂಸ್ ಮಾಡ್ತಿದ್ದೀರಾ? ನಿಮ್ಮ ಹತ್ರ ಇದ್ದಿದ್ದೆಲ್ಲನೂ ಏರ್ಟೆಲ್, ನೀವೇ ಯೂಸ್ ಮಾಡ್ತಿಲ್ಲ, ನಾವೇ ಯೂಸ್ ಮಾಡ್ತಿಲ್ಲ ಅಂದರೆ ಏರ್ಟೆಲ್ ಇಲ್ಲ ಜಿಯೋ ಹತ್ರನೇ ಇರುತ್ತೆ ನಮ್ಮ ಹತ್ರ. ಬಟ್ BSNL ಹತ್ರ ಕಸ್ಟಮರ್ ಇರ್ತಾರೆ. ಮತ್ತು BSNL ಹೆಂಗೆ ನಡೆಸಬೇಕು ಕಂಪ್ನಿನ? ಲಾಸ್ ಆಗಲೇಬೇಕಾ? ಯಾಕೆ ಲಾಸ್ ಆಯಿತು? BSNL ಸರ್ವಿಸ್ ಚೆನ್ನಾಗಿ ಕೊಡೋಲ್ಲ. ಮುಂಚೆ ಒಂದು ಆಫೀಸಲ್ಲಿ ಲ್ಯಾಂಡ್ಲೈನ್ ಇತ್ತು, ಆ ಲ್ಯಾಂಡ್ಲೈನು ವಾರಕ್ಕೆ 2ರಿಂದ 3 ಸಲ ಕೆಟ್ಟೋಗೋದು. ಒಂದು ಸಲ ರೆಡಿ ಮಾಡೋಕ್ಕೆ ಕರ್ಸಿದಾಗಲ ಅವರಿಗೆ ₹100 ಕೊಡಬೇಕಿತ್ತು. ನಾವೇನು ಮಾಡಿದ್ವಿ, ತೆಗೆದು ಏರ್ಟೆಲ್ ಹಾಕ್ಸಿದ್ವಿ. ಏರ್ಟೆಲ್ ಒಂದು ಸಲ ಬಂದು 5 ನಿಮಿಷಕ್ಕೆ ಫಿಟ್ ಮಾಡೋದ, ಮತ್ತು ಅದು ಆಗಲೆಲ್ಲ ಆ ಥರ ಆಗಲೇ ಇಲ್ಲ, ಆ ಥರ ಆಗೋಕ್ಕೆ ಚಾನ್ಸೇ ಇಲ್ಲ. ಯಾಕಂದರೆ ಅವ್ರು ರೆಡಿ ಮಾಡೋಕ್ಕೆ ಬಂದರೂ ಕೂಡ 2 ನಿಮಿಷ ರೆಡಿ ಮಾಡಿ ಹೋಗ್ತಾರೆ. ಈಗ ನಾನು ಯಾವ್ದು ಚೂಸ್ ಮಾಡ್ತೀನಿ, BSNL ಚೂಸ್ ಮಾಡ್ತೀನ, ಏರ್ಟೆಲ್ ಚೂಸ್ ಮಾಡ್ತೀನ? ಇದೇ ರೀಸನ್ನಿಂದನೇ ಪ್ರೈವೇಟ್ ಬ್ಯಾಂಕ್ಗಳು ಗ್ರೋ ಆಗ್ತಾ. ಆಮೇಲೆ ಇಂಡಿಯನ್ ಎಕನಾಮಿನೇ ಗ್ರೋ ಆಗುತ್ತಲ್ಲ, ಇಂಡಿಯನ್ ಎಕನಾಮಿ ಗ್ರೋ ಆಗ್ದಂಗೆ ಜನಗಳಿಗೆ ಕ್ರೆಡಿಟ್ ತುಂಬ ನೀಡ್ ಬರುತ್ತೆ. ಜನಗಳ ಕೈಯಲ್ಲಿ ತುಂಬ ದುಡ್ಡು ಬೇಕಾಗುತ್ತೆ, ಅದಕ್ಕೆ ಬ್ಯಾಂಕ್ ಬೇಕೇ ಬೇಕಾಗುತ್ತೆ. ಈ ರೀಸನ್ನಿಂದನೂ ಬ್ಯಾಂಕಿಂಗ್ ಸೆಕ್ಟರ್ ಗ್ರೋ ಆಗುತ್ತೆ. ಇವಾಗ ನಾವು ಈ ಕಂಪ್ನಿನಲ್ಲಿ ಇನ್ವೆಸ್ಟ್ ಮಾಡಬೇಕಾ ಬೇಡ ಅಂತ ನಾನು ಖುದ್ದು ಬಂದ್ಬಿಟ್ಟು ನೀವು ಇನ್ವೆಸ್ಟ್ ಮಾಡಬೇಡಿ ಅಂತ ಹೇಳೋಕ್ಕಾಗಲ್ಲ. ಬಟ್ ನಾನು ನಿಮಗೆ ತೋರಿಸ್ತೀನಿ, ನಿಮ್ಮದು ರಿಸ್ಕ್ ಮತ್ತು ರಿವಾರ್ಡ್ಸ್ ನೋಡ್ಕೊಂಡು ನೀವು ಇನ್ವೆಸ್ಟ್ ಮಾಡಬೇಕಾ ಬೇಡ ಅಂತ ನೀವು ಡಿಸೈಡ್ ಮಾಡಿ. ಹೆಂಗೆ ಅಂದರೆ, ಇಲ್ಲಿ ನೋಡಿ, ನಾನು ಸ್ಕ್ರೀನರಿಗೆ ಬಂದು HDFC ಬ್ಯಾಂಕ್ ಅಂತ ಸರ್ಚ್ ಮಾಡ್ತೇನೆ. ಇಲ್ಲಿ HDFC ಬ್ಯಾಂಕ್ದು ಬುಕ್ ವ್ಯಾಲ್ಯೂ ಬಂದ್ಬಿಟ್ಟು 519 ಇದೆ, 519 ಇದೆ. ಶೇರ್ ಪ್ರೈಸ್ ಬಂದ್ಬಿಟ್ಟು 1442 ಇದೆ. ಈಗ ಪ್ರೈಸ್ ಟು ಬುಕ್ ಎಷ್ಟು ಸಿಗ್ತಾ ಇದೆ ಇದಕ್ಕೆ? ಬುಕ್ ವ್ಯಾಲ್ಯೂಗೆ 2.79 ಸಿಗ್ತಾ ಇದೆ. ಈಗ ಫ್ಯೂಚರಲ್ಲಿ ಇನ್ನೊಂದು 5 ವರ್ಷ ಬಿಟ್ಬಿಟ್ಟು ಇವ್ರದ್ದು ಬುಕ್ ವ್ಯಾಲ್ಯೂ ಡಬಲ್ ಆಯಿತು ಅಂದ್ಕೊಳ್ಳಿ. ಯಾಕಂದರೆ ಬ್ಯಾಂಕ್ ಹೇಳಿದೆ ಅವ್ರು ಟೋಟಲ್ ಅಸೆಟ್ನ ಡಬಲ್ ಮಾಡ್ತೀವಿ ಅಂತ. ಅಸೆಟ್ ಡಬಲ್ ಆದರೆ ಬುಕ್ ವ್ಯಾಲ್ಯೂನೇ ಅಸೆಟ್ ಅಂತ ಕರೆಯೋದು. ಬುಕ್ ವ್ಯಾಲ್ಯೂ ಡಬಲ್ ಆಯಿತು ಅಂದರೆ ಎಕ್ಸಾಂಪಲ್ಲು 15% CAGR ಲೆಕ್ಕ ಮಾಡಿ ನೋಡೋಣ. ಲಮ್ಸಮ್ ಕ್ಯಾಲ್ಕುಲೇಟರ್ ಬನ್ನಿ. ಲಮ್ಸಮ್ ಕ್ಯಾಲ್ಕುಲೇಟರ್ ಬಂದು ಇಲ್ಲಿ ಹಾಕಿ ಎಷ್ಟಿದೆ ಕರೆಂಟ್ ಬುಕ್ ವ್ಯಾಲ್ಯೂ, ನೆಕ್ಸ್ಟ್ 15% ಗ್ರೋ ಆಗುತ್ತೆ 5 ಇಯರ್ಸ್ಗೆ ಅಂತ ಹಾಕಿ. ಅವಾಗ ಟೋಟಲ್ ಇದ್ರದ್ದು ಬುಕ್ ವ್ಯಾಲ್ಯೂ ಎಷ್ಟಿರುತ್ತೆ ಅಂದರೆ 5 ವರ್ಷ ಬಿಟ್ಬಿಟ್ಟು ₹1000 ಇರುತ್ತೆ ಬುಕ್ ವ್ಯಾಲ್ಯೂ. ಅವಾಗ ಇನ್ನು 5 ವರ್ಷ ಬಿಟ್ಬಿಟ್ಟು ಈ ಬ್ಯಾಂಕಿಗೆ ಈಗಿನ ಕೊಡ್ತಾ ಇರೋದಕ್ಕಿಂತ ಇನ್ನೂ ಕಮ್ಮಿನೇ ಕೊಡ್ತಿದ್ದಾರೆ ಅಂದ್ಕೊಳ್ಳಿ. ಕಮ್ಮಿ ಅಂದರೆ ಎಷ್ಟು? 2.5 ಟೈಮ್ಸ್ ಕೊಡ್ತಿದ್ದಾರೆ ಅಂದ್ಕೊಳ್ಳಿ. ಈಗ ಎಷ್ಟು ಕೊಡ್ತಿದ್ದಾರೆ ಇದಕ್ಕೆ? 2.79, ಆಲ್ಮೋಸ್ಟ್ 2.8 ಟೈಮ್ಸ್ ಕೊಡ್ತಾ ಇದ್ದಾರೆ. ಇನ್ನೂ ಕಮ್ಮಿ ಕೊಡ್ತಿದ್ದಾರೆ ಅಂದ್ಕೊಳ್ಳಿ, 2.5 ಟೈಮ್ಸೇ ಕೊಡ್ತಿದ್ದಾರೆ ಅಂದ್ಕೊಳ್ಳಿ. ಅವಾಗ ಈ ಕಂಪ್ನಿದು ಶೇರ್ ಪ್ರೈಸ್ ಇರುತ್ತೆ ₹2,500 ಇರುತ್ತೆ. ₹2,500 ಅಂದರೆ 5 ವರ್ಷಕ್ಕೆ ನಿಮಗೆ ಎಷ್ಟು ರಿಟರ್ನ್ ಸಿಕ್ಕಂಗತ್ತೆ ಗೊತ್ತಾ? ಅದನ್ನು ನೀವು ಯಾವುದೇ ಬೇಕಾದ್ರೂ ಈ ಥರ ಕಂಡುಹಿಡಿಬೋದು. CAGR ಅಲ್ಲಿ ಹೋಗ್ಬಿಟ್ಟು ಈಗ ಕರೆಂಟ್ ಪ್ರೈಸ್ ಎಷ್ಟಿದೆ? 1440, ₹2,500 ಫಾರ್ 5 ಇಯರ್ಸ್. ನಿಮಗೆ 11.66% ರಿಟರ್ನ್ ಸಿಕ್ಕಂಗಾಗತ್ತೆ. ಒಂದು 2% ಈ ಡಿವಿಡೆಂಟ್ ಆ್ಯಡ್ ಮಾಡ್ಕೊಳ್ಳಿ. ಈ ಕಂಪ್ನಿ ಡಿವಿಡೆಂಟ್ ಕೂಡ ಕೊಡುತ್ತೆ HDFC ಬ್ಯಾಂಕ್.
2% ಡಿವಿಡೆಂಟ್ ಆ್ಯಡ್ ಮಾಡಿಕೊಂಡ್ರೆ ನಿಮಗೆ ಆಲ್ಮೋಸ್ಟ್ ಒಂದು 14% ರಿಟರ್ನ್ ಸಿಕ್ಕಂಗಾಗುತ್ತೆ ಇಯರ್ ಆನ್ ಇಯರ್. ಅದೇ ಏನಾದ್ರೂ 3 ಟೈಮ್ಸ್ ಕೊಟ್ಟಿದ್ದಾರೆ ಅಂದ್ಕೊಳ್ಳಿ, 3 ಟೈಮ್ಸ್ ಪ್ರೈಸ್ ಟು ಬುಕ್ ಕೊಟ್ಟಿದ್ದಾರೆ ಅಂದರೆ 3000 rupees ಆಗುತ್ತೆ ಟೋಟಲ್ ಬುಕ್ ವ್ಯಾಲ್ಯೂ. ಎಷ್ಟು ರಿಟರ್ನ್ ಸಿಕ್ಕಂಗಾಗುತ್ತೆ? 15.81 ರಿಟರ್ನ್ ಸಿಕ್ಕಂಗಾಗುತ್ತೆ. ನೀವು ಇನ್ವೆಸ್ಟ್ ಮಾಡಿರೋ ದುಡ್ಡಿಗೆ ನಿಮಗೆ ಎವ್ರಿ ಇಯರು ಆಲ್ಮೋಸ್ಟ್ 16% ರಿಟರ್ನ್ ಸಿಕ್ಕಂಗಾಗುತ್ತೆ. ಒಂದು 2% ಡಿವಿಡೆಂಟ್ ಅಂದ್ರೂ 17% ರಿಟರ್ನ್ ಸಿಕ್ಕಂಗಾಗುತ್ತೆ. 3 ಟೈಮ್ಸ್ಗಿಂತ ಜಾಸ್ತಿ ಕೊಡೋಕ್ಕೆ ಚಾನ್ಸ್ ಇಲ್ಲ, ಯಾಕಂದರೆ ಇದು ಹಳೆ ಕಾಲ ಅಲ್ಲ. ಹಳೆ ಕಾಲದಲ್ಲಿ HDFC ಬ್ಯಾಂಕು ನಾನು ತೋರಿಸ್ತೀನಿ ನೋಡಿ, ಎಷ್ಟು 6 ಟೈಮ್ಸಲ್ಲೆಲ್ಲ 5.8, 5.9, 4, 4.5, 6 ಟೈಮ್ಸಲ್ಲೆಲ್ಲನೂ ಟ್ರೇಡ್ ಆಗಿದೆ. ಬಟ್ ಈಗ ವಾಪಸ್ ಅದೇ ಥರ ಸಿಗೋಕ್ಕೆ ಚಾನ್ಸ್ ಇಲ್ಲ, ಯಾಕಂದರೆ ಕಾಂಪಿಟೇಟರ್ ಬಂದಿದ್ದಾರೆ. ನೀವು ಮಿನಿಮಮ್ 3 ಟೈಮ್ಸ್ ಕೊಡ್ತಿದ್ದೀರಾ ಅಂದ್ಕೊಂಡ್ರು ನಿಮಗೆ 16% CAGR ವರ್ಕೌಟ್ ಆಗುತ್ತೆ. ಇದು ಆ್ಯಸ್ ಪರ್ ದಿ ಮ್ಯಾನೇಜ್ಮೆಂಟ್ ಮ್ಯಾನೇಜ್ಮೆಂಟ್ ಹೇಳೋರ ಪ್ರಕಾರ ನಾನು ಕ್ಯಾಲ್ಕುಲೇಷನ್ ಮಾಡಿ ತೋರಿಸಿದ್ದೀನಿ. ನಾನು ಯಾರೂ ಅಲ್ಲ ಈ ಕಂಪ್ನಿ ಇಷ್ಟೇ ಮೇಲೆ ಹೋಗುತ್ತೆ, ಇಷ್ಟೇ ಕಂಪ್ನಿ ಇಷ್ಟೇ ಬರುತ್ತೆ ಅಂತ ಹೇಳೋಕ್ಕೆ, ಯಾಕಂದರೆ ನಾನೇನು ಕಂಪ್ನಿ ನಡೆಸ್ತಾ ಇಲ್ಲ, ನಡೆಸೋರು ಹೇಳಿರೋದು ಇದನ್ನು. ನೀವು ನೋಡಿ ನೀವು ಯಾವ ಥರ ರಿಸ್ಕ್ ತೊಗೊಳಕ್ಕೆ ರೆಡಿ ಇದ್ದೀರಾ, ಯಾಕಂದರೆ ಇದು ಲಾರ್ಜ್ ಕ್ಯಾಪ್ ಆಗಿರೋದ್ರಿಂದ ರಿಸ್ಕು ಸ್ವಲ್ಪ ಕಡಿಮೆ ಇರುತ್ತೆ. ತುಂಬ ಏನು ಕಡಿಮೆ ಇರಲ್ಲ, 15% ಸಿಗ್ತಾ ಇದೆ ನಿಮಗೆ ಅಂದರೆ ಸ್ವಲ್ಪ ರಿಸ್ಕ್ ಇದ್ದೇ ಇರುತ್ತೆ. ಒಂದು 30 to 40% ರಿಸ್ಕ್ ಇದ್ದೇ ಇರುತ್ತೆ. ಕಂಪೇರ್ ಟು ಬೇರೆ ಇದಕ್ಕೆ ಕಂಪೇರ್ ಮಾಡಿದ್ರೆ, ಮಿಡ್ ಕ್ಯಾಪು ಸ್ಮಾಲ್ ಕ್ಯಾಪ್ ಕಂಪ್ನಿಗಳಿಗೆ ಕಂಪೇರ್ ಮಾಡಿದ್ರೆ ರಿಸ್ಕ್ ಮಾತ್ರ ತುಂಬ ಕಡಿಮೆ ಇರುತ್ತೆ. ರಿಟರ್ನ್ ಕೂಡ ಈ ಥರ ಆವ್ರೇಜಲ್ಲಿ ಸಿಗುತ್ತೆ, 15 to 16% ನಿಮಗೆ ಆವ್ರೇಜ್ ರಿಟರ್ನ್ ಸಿಗುತ್ತೆ. ನಿಮಗೆ ಇದು ಓಕೆ ಅನಿಸಿದ್ರೆ ನೀವು ಇನ್ವೆಸ್ಟ್ ಮಾಡಿ, ಇಲ್ಲ ನನಗೆ ಇದಕ್ಕಿಂತ ಜಾಸ್ತಿ ರಿಟರ್ನ್ ಬೇಕಂದರೆ ನೀವು ಯಾವುದನ್ನ ಸ್ಮಾಲ್ ಕ್ಯಾಪು ಮಿಡ್ ಕ್ಯಾಪ್ ಕಂಪ್ನಿಗಳಲ್ಲಿ ಇನ್ವೆಸ್ಟ್ ಮಾಡಿ. ನಾನು ಆವಾಗಲೇ ಹೇಳ್ದಂಗೆ ಬಜಾಜ್ ಅಲಿಯನ್ಸ್ ಅವರು ಒಂದು ಹೊಸ NFO ತರ್ತಾ ಇದ್ದಾರೆ. ಆ NFOದಲ್ಲಿ ನೀವೇನಾದರೂ ಇನ್ವೆಸ್ಟ್ ಮಾಡಬೇಕಂದ್ರೆ ನಮ್ಮ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇದೆ, ಹೋಗಿ ಚೆಕ್ ಮಾಡಿ ಇನ್ವೆಸ್ಟ್ ಮಾಡ್ಬೋದು. ಕೇವಲ 2,000 ರೂಪಾಯಿ ಪರ್ ಮಂತಿಂದ ನಿಮ್ಮ ಇನ್ವೆಸ್ಟ್ಮೆಂಟ್ನ ನೀವು ಸ್ಟಾರ್ಟ್ ಮಾಡ್ಬೋದು. ಇದೇ ಥರನೇ ಯಾವುದನ್ನ ಬೇರೆ ಕಂಪ್ನಿಗಳದ್ದು ಅನಾಲಿಸಿಸ್ ಬೇಕಂದರೆ ಕೆಳಗಡೆ ಕಾಮೆಂಟ್ ಮಾಡಿ.